ಪ್ರಪಂಚದ ಸತ್ಯತ್ವ ನಿತ್ಯತ್ವ. ಇಲ್ಲಿ ಅದನ್ನ ಒಂದು ಪ್ಯಾರ ಈಗಾಗಲೇ ಇದರೊಳಗೆ ಪ್ರವೇಶ ಆಗಿಬಿಟ್ಟೇವಿ. ಇದನ್ನ ಪ್ರಪಂಚವನ್ನ ಪರಮಾರ್ಥದ ದೃಷ್ಟಿಯಿಂದ ಅವಲೋಕನ ಮಾಡಿದರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುವುದು ಮತ್ತು ಪರಮಾರ್ಥಿಕ ದೃಷ್ಟಿ ಎರಡು ದೃಷ್ಟಿಗಳು ಉಂಟಲ್ಲ. ಇಲ್ಲಿ ಪರಮಾರ್ಥಿಕ ದೃಷ್ಟಿಯನ್ನು ನೋಡಿದರೆ ಈ ಪ್ರಪಂಚ ಅನ್ನೋದು ಬರೀ ನೆನಪಿನ ಸುರುಳಿಯೊಳಗೆ ಮಾತ್ರ ಇದ್ದುಕೊಂಡಿರುತ್ತೆ ವಿನಃ ಇಲ್ಲ ಅಂದ್ರೆ ಈ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ. ನಿನ್ನೆ ಇಂದು ನಾಳೆ ಅನ್ನುವ ಕಾಲಾಗಲಿ ಅಥವಾ ಅಲ್ಲೇ ಇಲ್ಲೇ ಅನ್ನುವ ದೇಶಾದಿಗಳ ನಿಮಿತ್ತವಾಗಲಿ ಶರೀರ ಇಂದ್ರಿಯ ಅಂತಃಕರಣ ಪ್ರಮಾತೃಗಳ ಇರುವಿಕೆಯಾಗಲಿ ಇವು ಪರಮಾರ್ಥ ದೃಷ್ಟಿಯೊಳಗೆ ನೋಡೋ ಪರಮಾರ್ಥ ದೃಷ್ಟಿಯೊಳಗ ಇವು ಯಾವ ಇರುವುದೇ ಇಲ್ಲ, ಬಾಧಿಸಿಕೊಂಡಿರುತ್ತೆ. ನಮ್ಮ ಇರುವಿಕೆ ಪ್ರಪಂಚದೊಳಗೈತಿ ಅಂತ ತಪ್ಪು ಕಲ್ಪನೆಯನ್ನು ಮಾಡಿಕೊಂಡೇವೆ ಅಲ್ವಾ. ನಮ್ಮ ಇರವು ನಾವು ಈ ಪ್ರಪಂಚದೊಳಗದೇವಿ ಅಂತ ಮೊದಲು ಹಂಗ ಕಲ್ಪಿಸಿಕೊಂಡದ ತಪ್ಪು. ಅನುಭವಕ್ಕನುಸರಿಸಿಕೊಂಡು ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಈ ಪ್ರಪಂಚವೆಲ್ಲವೂ ಬರೀ ಆ ಪರಮಾತ್ಮವಿನ ಕಲ್ಪನೆಯಾದೀತೆ ವಿನಃ ಇದು ಶಾಸ್ತ್ರ ಇದೆಲ್ಲ ಬಿಡೋಣ. ನಮಗ ಇದು ಯಾವ ಇಲ್ಲದೈತು ಅಥವಾ ಈ ಪ್ರಪಂಚ ಇಲ್ಲದೈತು ನಾವು ಇದ್ದೇವೋ ಇಲ್ಲೋ ಅಂತ ನೋಡ್ಕೊಳಕ ನಮ್ಮ ಅನುಭವ ಒಂದು ಸಾಕಲ್ಲ. ನಮ್ಮ ಇರುವಿಕೆ ಈ ಪ್ರಪಂಚದೊಳಗೈತಿ ಅಂತ ಎಷ್ಟೋ ನಮ್ಮ ಕಲ್ಪನೆಗಳೆಲ್ಲ ಹಾಗಾದ ಪ್ರಪಂಚ ಇರ್ತದ ಅದರೊಳಗೆ ನಾ ಬಂದೇನಿ. ಪರಮಾರ್ಥ ದೃಷ್ಟಿಯಿಂದ ಅವಲೋಕನ ಮಾಡಿದಾಗ ಈ ಪ್ರಪಂಚ ಎಂಬುದು ಬರೀ ಹುಸಿ ತೋರಿಸಿ ನಿನ್ನೊಳಗ ತೋರ್ತಕ್ಕೆ ನಿನ್ನ ಇರುವಿಕೆಯೊಳಗೆ ಇದೆಲ್ಲವೂ ಇಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಜೀವಿ ಕಿಂಚಿಜ್ಞ ಇಡೀ ವಿಶ್ವದ ತಿರುಳನ್ನು ಏನು ಬಲ್ಲ ಈ ಒಂದು ಹುಟ್ಟಿ ಒಂದು 70 ವರ್ಷ 80 ವರ್ಷ ಆಗಿರ್ಬೇಕು. ಇವನ್ ಈ ಪ್ರಪಂಚ ನನ್ನೊಳಗ ಹುಟ್ಟಿ ತೋರ್ತತಿ ಅಂತ ಹೇಳಕ್ ಬಂದ ನೋಡ ಅಪಾಕ್ಷದ ಮಾತಾಗೋದಿಲ್ಲ ಏನ್ರಿಪ್ಪ ಅಂತ ಕೇಳ್ತ. ಪರಮಾರ್ಥ ದೃಷ್ಟಿ ಬಂದವರಿಗೆ ಇದನ್ನು ಅನುಭವಾನುಸಾರಿಯಾಗಿ ಕಂಡಾಗ ಈ ಪ್ರಮಾತೃ ಒಡಗೂಡಿ ತೋರುವ ಈ ಪ್ರಪಂಚ ಪ್ರಮಾತೃವಿನ ಅಸ್ತಿತ್ವದೊಳಗಿರುತ್ತೆ. ಅದಕ್ಕನ ಅನೇಕ ಪವಾಡ ಪುರುಷರಾಗಿ ಹೋಗ್ತಾರೆ. ಪ್ರಮಾತೃವಿನನ್ನು ವಹಿಸಿಕೊಂಡು ಏನು ಸಾಧನೆಗಳನ್ನ ಸಾಧಿಸಿಕೊಳ್ಳಿ ಬರ್ತದಲ್ಲ. ಎಲ್ಲ ಈ ಪರಮಾತ್ಮರು ಇದ್ದಾಗ ಮಾತ್ರ ಈ ಪ್ರಪಂಚ ಇರ್ತದೆ. ಪರಮಾತ್ಮರು ಬಿಟ್ಟು ಹೋದ ಮೇಲೆ ನೋಡ ಪರಮಾತ್ಮರು ಯಥಾವತ್ವಾಗಿ ಇರುವುದಿಲ್ಲ.
ಪ್ರಮಾತೃ ಒಂದು ಅವಸ್ಥೆಗೆ ಮಾತ್ರ ಮೀಸಲು. ಮತ್ತೊಂದು ಅವಸ್ಥೆ ಬಂದಾಗ ಅಲ್ಲಿ ಪ್ರಮಾತೃನೇ ಬೇರೆ. ಅವಗೂ ಇವಗೂ ಯಾವ ಸಂಬಂಧಾದಿಗಳು ಇಲ್ಲ. ಆ ಪ್ರಮಾತೃವಿನ ನೋಡ, ಆ ಪ್ರಮಾತೃ ಇದ್ದಾಗ ಮಾತ್ರ ಇದೆಲ್ಲ ಪ್ರಪಂಚ ಇದ್ದುಕೊಂಡು ಅನುಭವ ಐತಿ. ಈಗ ಆ ಪ್ರಮಾತೃ ಬಿಟ್ಟು ಹೋದ ಅಂದ್ರೆ ಯಾವುದೊಂದು ಇಲ್ಲ ಅಂತ ನಿಶ್ಚಿತ ಆಗೈತಿ. ಶರೀರ ಇಲ್ಲ, ಇಂದ್ರಿಯಗಳಿಲ್ಲ, ಅಂತಃಕರಣಾದಿಗಳಿಲ್ಲ. ನಮಗೆ ಗಾಢವಾದ ನಿದ್ರೆ ಹೆಚ್ಚಿದಾಗ ಇವು ಯಾವೂ ಇಲ್ಲ ಅಂತನೂ ಗೊತ್ತವೆ. ನಾವಿನ್ನೇನು ನಮಗೂ ಈ ಪ್ರಪಂಚಕ್ಕೂ ಏನು ಸಂಬಂಧ? ಬರೀ ನೆನಪು. ಇದ್ದದ್ದ ಇವತ್ತೈತಿ ಅಂತ ಬರೀ ನೆನಪಿನ ಸುರುಳಿಯೊಳಗೆ ಪ್ರಪಂಚವನ್ನು ನಂಬಿಕೊಂಡೇವೆ. ಅದಕ್ಕೆ ಯಥಾರ್ಥವಾಗಿ ನಿನ್ನಿನ ದಿವಸ ಇದು ಬರೀ ಭ್ರಾಂತಿಯಿಂದ ತೋರಿರುತ್ತದೆ. ಜನನ ಮರಣ, ಲೋಕಾಂತರ, ಗತಿ ಅವಗತಿ ಏನೆಲ್ಲ ಕಲ್ಪನೆ ಇದ ಪ್ರಪಂಚದೊಳಗನ ಮಾಡ್ಕೊಂಡ ಪ್ರಮಾಣ. ಜನನ ಮರಣಾದಿಗಳು ಉಂಟು ನಮಗೆ. ಇದು ಈ ಪ್ರಮಾತೃವಿನ ಕಲ್ಪನೆ ಅಥವಾ ಯಥಾರ್ಥವಾಗಿ ಜನನ ಮರಣ ಅದಾವ ನಮಗೆ. ಏನೋ ಲೋಕಾನುಭವಕ್ಕೂ ವಿರೋಧವಾಗಿರುವಂಗ ಮಾತಾಡ್ತೇವೆ ನೀವು. ಮತ್ ನಾವು ಊಟದಾಗಿದ್ದರೆ ನಮಗ ಶರೀರ ಎಲ್ಲಿ ಇರ್ತಿತ್ತು ಮಾತಾಡ್ತಿದ್ವಿ ಎಲ್ಲಿ. ಇದು ಲೋಕಾನುಭವಕ್ಕೆ ವಿರೋಧ ಆಗ್ತತಿ. ಆದ್ರೆ ಅದು ವಿರೋಧ ಅಲ್ಲ, ಅವಿರೋಧನ. ನಮ್ಮ ಸ್ವರೂಪ ಅಥವಾ ಪರಮಾರ್ಥ ಅದು ಎಂದೂ ಹುಟ್ಟಿಲ್ಲ. ನೋಡೋದು ನಮ್ಮದೆಲ್ಲ ತಪ್ಪು ಕಲ್ಪನೆಗಳು. ತಪ್ಪು ಕಲ್ಪನೆ ಸುಳಿಯೊಳಗನ ನಿಂತುಕೊಂಡ ವ್ಯವಹಾರ ಮಾಡ್ತೇವೆ ನಾವು. ಹುಟ್ಟಿದ ಅನುಭವನೂ ಇಲ್ಲ, ಸತ್ತ ಅನುಭವನೂ ಇಲ್ಲ. ಯಾಕ? ಆ ಪರಬ್ರಹ್ಮ ಆತ್ಮ ಎಲ್ಲಿ ಹುಟ್ಟಿಲ್ಲ, ಸತ್ತಿಲ್ಲ, ಅವನು ಇರುವಂಗ ಇಲ್ಲ. ಈ ಪ್ರಪಂಚ ಇದ್ರೂ ಇರ್ತಾನ, ಇಲ್ಲದ ಇದ್ರೂ ಇರ್ತಾನ. ಅವಾಗ ಇಲ್ಲದ ಕಾಲಾನೇ ಇಲ್ಲ, ಯಾವಾಗಲೂ ಇರ್ತಾನ. ಇದ್ರಿಯೊಳಗೆ ಇವು ಯಾವ ಇಲ್ಲ. ಅದನ್ನು ಈ ಪ್ರಮಾಣ ಇಟ್ಟುಕೊಂಡು ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡಾರ. ಇದ್ರಿಯೊಳಗೆ ಏನೊಂದು ಇಲ್ಲ ಅನ್ನೋ ಅನುಭವ ಅದ ಜ್ಞಾನದಿಂದ ಕೂಡೈತಿ ಅಂತ ಹೇಳ್ತಾರ. ಅದು ತಮೋಗುಣ ಪ್ರಧಾನವಾಗಿ ಇರ್ತೈತಿ ಅಂತಲೇ ಹೇಳ್ತಾರೆ. ಅದು ಈ ಎತ್ತರದ ಪ್ರಮಾತೃವಿನ ಕಲ್ಪನೆ ಆಗಿದ್ದೇವಿನ ಅಲ್ಲಿ ಅನುಭವ ಮಾಡೋ ಮುಂದೆ ಹಂಗೇನಿಲ್ಲ. ಅನುಭವ ಪ್ರಧಾನವಾಗಿ ಕಂಡಾಗ ಅಲ್ಲೇನಿಲ್ಲ. ಅದಕ್ಕೆ ನಮ್ಮಂತೆ ಅನೇಕರು ಜೀವರು ಅಲ್ಲಿ ವ್ಯವಹರಿಸುತ್ತಿರುವರೆಂಬುದು, ನಮಗೆ ಜನನ ಮರಣಗಳು ಆಗುತ್ತಿರುವುದೆಂಬುದು ಸತ್ತ ಮೇಲೆ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವಾಗಿ ಜನ್ಮಾಂತರಗಳನ್ನು ಅನುಭವಿಸುತ್ತಿರುವುದೆಂಬುದು, ಈ ಲೋಕದಂತೆ ಕರ್ಮಫಲವನ್ನು ಕೊಡುವ ಲೋಕಾಂತರಗಳಲ್ಲಿಯೂ ಕರ್ಮಫಲವನ್ನು ಅನುಭವಿಸುವುದೆಂಬುದು ಭ್ರಾಂತಿಯಾಗಿರುತ್ತವೆ. ಇದೆಲ್ಲ ಭ್ರಾಂತಿ ಜ್ಞಾನ. ವ್ಯವಹಾರದಲ್ಲಿ ಅವಸ್ಥಾ ಆವತ್ವ, ಜೀವತ್ವ, ಜೀವ ಅನೇಕತ್ವ, ಬಾಹ್ಯ ಪ್ರಪಂಚ ಸತ್ಯತ್ವ, ಜೀವನ ಪ್ರಪಂಚಾಂತರ್ಗತತ್ವ, ಕರ್ತೃತ್ವ, ಭೋಕ್ತೃತ್ವ, ಭಾವತ್ವ,
ಜನ್ಮಾಂತರ ಲೋಕಾಂತರ ಗಮನ ಆಗಮನ ಇವೆಲ್ಲವೂ ಇರುವುದೆಂದೇ ಪ್ರತ್ಯಕ್ಷಾದಿ ಪ್ರಮಾಣಗಳ ಬಲದಿಂದ ನಾವು ಎಲ್ಲರೂ ಗಟ್ಟಿಯಾಗಿ ನಂಬಿರುತ್ತಿದ್ದರೂ ಇವುಗಳೊಂದು ವಿಚಾರದ ಹೊಡೆದಕ್ಕೆ ನಿಲ್ಲುವಂತಿಲ್ಲ. ಎತ್ತರದ ಅವಿದ್ಯಾಕಲ್ಪಿತಗಳಿಗೆ ವ್ಯವಹಾರದ ದೃಷ್ಟಿಯಿಂದ ಮಾತ್ರವೇ ಇವುಗಳಿಗೆ ಬೆಲೆ ಬರುವುದೆಂತಲೂ ಅವಸ್ಥಾತ್ರಯ ದೃಷ್ಟಿಯಿಂದ ವಿಚಾರ ಮಾಡಿದ ಮೇಲೆ ಇವು ಯಾವುವು ನಿಲ್ಲುವ ಹಾಗಿಲ್ಲವೆಂತಲೂ ನಾವು ಈ ಗ್ರಂಥದಲ್ಲಿ ಕೊಟ್ಟಿರುವ ಯುಕ್ತಿಗಳಿಂದ ಸಿದ್ಧವಾಗುತ್ತದೆ. ಹಂಗಾರೆ ಈ ಪ್ರಪಂಚ ತೋರುವುದಾಗಲಿ ಅದರ ಇರುವಿಕೆಯಾಗಲಿ ಇದು ಬರೀ ಭ್ರಾಂತಿಯಿಂದ ಈ ಪರಮಾತ್ಮವಿನ ಕಲ್ಪನೆಯಾದಿ ಸೇವನ ಯಥಾರ್ಥವಾಗಿ ನಮ್ಮ ಸ್ವರೂಪಿದ ಅಲ್ಲ ಅಂತ ಎಲ್ಲ ಅದ್ರಾಗೆ ಎಲ್ಲ ಬಂತು ಹುಟ್ಟು ಸಾವು ಜನ ಮರಣ ಈ ವ್ಯವಹಾರಿಕ ಸತ್ಯತ್ವ ಏನೈತಿ ಇದೆಲ್ಲ ಬರೀ ಭ್ರಾಂತಿ. ಜನರು ಮಕ್ಕಳು ಹೊಲ ಪೈ ನೈ ಮಠ ಏನೈತಿ ನೋಡ್ರಿ ಎಲ್ಲ ದೃಶ್ಯ ರೂಪವಾಗಿ ತೋರ್ತತಿ. ಇದೆಲ್ಲ ಬರೀ ಭ್ರಾಂತಿ. ನಮ್ಮ ಸ್ವರೂಪದೊಳಗೆ ಇವು ಯಾವ ಇಲ್ಲ. ಇವು ಯಾವ ಇಲ್ಲದೆ ಇದ್ರೂ ಎಷ್ಟು ಮನುಷ್ಯ ಇರೊಳಗ ಕಾರ್ಯಾತ್ಮಗೊಂಡು ವ್ಯಾಕುಲತೆಯಿಂದೊಡಗೂಡಿ ಜೀವನ ಸಾಗಿಸ್ತಾನಲ್ಲ, ಅದು ಹಾಗಾಗಲಿಲ್ಲ ಹೀಗಾಗಲಿಲ್ಲ ಏನು ನೋಡ್ಬೇಕಲ್ಲ. ಗೃಹಸ್ಥರಿಗೆ ಬಿಡ್ರಿ, ಈ ಮಠಮಾನ್ಯಗಳು ಯಾರಾದ್ರೂ ಒಂದು ಉತ್ಸವ ಮಾಡೋ ಮುಂದೆ ನೋಡ್ಬೇಕು. ಯಾವ್ದು ನಾವು ಅಂದಂಗ ನಡೆದಿಲ್ಲ ಅದು ಆಗುವಂಗ ಹಾಕಿರ್ತಕ್ಕಂಥ ಅದನ್ನ ಬಿಟ್ಟು ಏನೊಂದು ಬೇರೆ ಆಗೋದಿಲ್ಲ. ಆ ತಾವುಗಳು ಇನ್ನೂ ಬರಲಿಲ್ಲ, ಸಮಯ ಪ್ರಜ್ಞೆ ಇಲ್ಲ ಅವರಿಗೆ. ಯಾವಾಗ ಹೇಳಿತ್ತು ಯಾವಾಗ ಬರಬೇಕು ಏನು ತಳಮ ಇಲ್ಲ ಈ ಕಾರ್ಯಕ್ರಮ ನಡೆಸುವಂತ ಸ್ವಾಮಿಗಳು. ಎಷ್ಟು ನೋಡಿ ಅದು ಸರಿಯಾಗಿತ್ತು ನೋಡು ಇದಾಗಿತ್ತು ನೋಡು ಅದೊಂದು ವಾರ ಅಥವಾ 3 ದಿನನೋ 5 ದಿನನೋ ಕಾರ್ಯಕ್ರಮ ಇಟ್ಕೊಂಡ್ರೆ ಅದಾಗುವ ಪರ್ಯಂತರ ಇವರಿಗೆ ಮನಸ್ಥಿತಿ ಕ್ಯಾಕ್ ಹೋಗ್ತಕ್ಕ. ಆಯಾಸ ಬರೀ ಆಯಾಸ ಮಾಡ್ಕೊಳ್ಳೋದಕ್ಕೆ ಮಾಡೋದಲ್ಲ ಅದನ್ನ. ಅದು ಯಾರಾಗ್ತದೋ ಏನು ಗೃಹಸ್ಥರದು ಒತ್ತಟ್ಟಿಗಿರ್ಲಿ, ಸನ್ಯಾಸಿಗಳು ಕೂಡ ಅದನ್ನ ಮಾಡಿ ಏನು ಸುಖ ಅದ ಇವರಿಗೆ? ಅಷ್ಟು ಆಯಾಸ ಮಾಡಿಕೊಂಡು ಏನು ಸುಖ ಅದ? ಜಾತ್ರೆ ಮಹೋತ್ಸವ ಅವು ಇವು ಅಂತ ಮಾಡ್ತಾರೆ ನೋಡ್ರಿ. ಏನು ಸ್ವಾಸ್ಥ್ಯತೆ ಏನದ್ರಾಗ? ಈಗ ಜನ ತಲೆ ಹಾಕಿ ಬಂಡಿಗಟ್ಲೆ ಅನ್ನ ಬಯಸಿಟ್ಟು ನೋಡ್ಬೇಕಲ್ಲ ನಾವು. ಪ್ರಸಾದದ ವ್ಯವಸ್ಥೆ ನೋಡ್ಬೇಕು. ಅನ್ನ ಮಾಗಲಿ ಇವೆಲ್ಲ ಸರಿಸಿದೆ ತುಂಬೆ ಬುಟ್ಟಿ ಯಾವ್ದು ಹಾಕ್ತ ನಮ್ಗೆ ಎಲ್ಲಿ ನಿಂತಿರ್ತಾನ ಅದ್ರಾಗ ನಿಂತಿರ್ತಾನ. ಹೌದು, ಇದರಿಂದ ಪ್ರಯೋಜನ ಏನೈತಿ? ಏನು ಪರಮಾರ್ಥಕ್ಕೆ ಏನಾದ್ರೂ ಪ್ರಯೋಜನ ಐತೆ? ಅದು ಏನು ಪ್ರಯೋಜನ ಏನೈತಿ? ಅದು ಪರಮಾರ್ಥದೊಳಗೆ ಇಲ್ಲ ಪರಮಾರ್ಥ ಅಲ್ಲ ಅಂತ ನಿರ್ಣಯ ಅದ ಅನುಭಾವಿಗಳು. ನಾವೆಲ್ಲರೂ ಬರೀ ಈ ಪ್ರಪಂಚದ ಸತ್ಯತ್ವದೊಳಗೆ ನಮಗೆ ಗೊತ್ತಾಗದಂಗ ಅದ್ರಾಗ ಭಾಗವಹಿಸಲಿಕ್ಕೆ. ಲಕ್ಷೋಪಲಕ್ಷಗಟ್ಲೆ ಜನ ಸೇರಿದ್ರೆ, ಜಾತ್ರೆಗೆ ಜನ ಸೇರಿದ್ರೆ ಬಹಳ ಖುಷಿ ಅದು. ಅದಕ್ಕೆ ಯಥಾರ್ಥ ರೂಪದೊಳಗೆ ನಾವು ಏನು ಆಡಂಬರಕ್ಕೆ ಯಾವುದು ಮಿಥ್ಯೆಯೋ ಅದರೊಳಗನೆ ನಾವು
ನಮ್ಮ ಇರುವಿಕೆಲ್ಲ ಅದರೊಳಗನೆ, ಮಿಥ್ಯಾ ರೂಪದೊಳಗೆ ಇರುವುದರೊಳಗನೆ ಅದ್ರ ಕೂಡ ನಮ್ಮ ಒಡನಾಟ, ಅದರಲ್ಲಿನ ಪ್ರಶಸ್ತಿ, ಅದರಲ್ಲಿನ ನಾವು ಸಾಧನೆ, ಅದರೊಳಗನ ನೋಡಿ ಆ ಮಿಥ್ಯಾ ಸ್ವರೂಪದಿಂದೊಡಗೂಡಿರುವಂತ ಪ್ರಪಂಚದೊಳಗನ ಸಾಧನೆ, ಸಂಪತ್ತು, ಇದನ್ನೆಲ್ಲ ಮಾಡೋದು ಆ ಮಿಥ್ಯಾ ಪ್ರಪಂಚದೊಳಗಿಂದ. ಸತ್ಯದ ಅರಿವು ಗೊತ್ತಿಲ್ಲ, ಮಿಥ್ಯಾದಿಗಳ ಸಂಬಂಧಕ್ಕೆ ಹಾತೋರಿತೀವಿ ನಾವು. ಯಾರು ಏನ ಮಾಡ್ಕೊಳ್ಳಿ, ಅದೆಲ್ಲವೂ ನಶ್ವರವಾಗಿರುವಂತಹದ್ದು, ಅದರ ಜೊತೆಗೆ ಸಹಕಾರ. ಮತ್ತೆ ಅದನ್ನ ಪ್ರಯತ್ನ ಪೂರ್ವಕವಾಗಿ ಅದನ್ನ ಮಾಡೋದು ಯಾವುದು? ನಿತ್ಯೆಯನ್ನ ಆಧಾರ ಚಿತ್ತದಿಂದೊಡಗೂಡಿ ಅದನ್ನ ಸ್ವೀಕಾರ ಮಾಡೋದು, ಅದರಲ್ಲೇನೆ ಖ್ಯಾತಿ ಲಾಭ ಪೂಜೆ ಪಡ್ಕೊಳ್ಳೋದು. ಇಲ್ಲ ಇಲ್ಲಿದೆ ನಮ್ಮ ವೇದಾಂತ ಹಿಂಗ್ ಹೋರಾಟ ಬಿಟ್ಟಾರೆ. ಇಷ್ಟು ಋಷಿಮನೆಗಳು ಆಗಿ ಹೋದ್ರಲ್ಲ, ಯಾರಾದ್ರೂ ಅರಣ್ಯ ಬಿಟ್ಟು ನಗರದೊಳಗಾಗಲಿ ಹಳ್ಳಿಯೊಳಗಾಗಲಿ ಬಂದು ಗ್ರಾಮದೊಳಗಾಗಲಿ ಬಂದು ಉಳ್ಕೊಂಡು ಏನಾದ್ರು ಮಾಡ್ಯಾರ? ಅವ್ರಿಗೆ ಗೊತ್ತಿತ್ತು ಇದು ಯಾವುದು ಸತ್ಯ ಅಲ್ಲ ಅಂತ. ನಮಗೆ ಗೊತ್ತಾದ್ರೂ ಮತ್ತು ನಾವು ಅದನ್ನ ವ್ಯವಹಾರ ಮಾಡ್ತೀವಿ. ಮಿಥ್ಯಾನ ಪ್ರೀತಿ ನಮಗೆ ಯಾವುದು ಸತ್ಯವಲ್ಲೋ ಅದೇ ಪ್ರೀತಿ ನಮಗೆ. ಮಿಥ್ಯಾ ರೂಪದಲ್ಲಿ ಇರುವುದೇ ಪ್ರೀತಿ, ಅದರೊಳಗನ ಹೆಸರು, ಅದರೊಳಗನ ನೋಡ ನಾಮ ರೂಪಾದಿಗಳನ್ನ ಪ್ರತಿಷ್ಠೆ ಉಳ್ಕೋಬೇಕು, ನಮಗ್ ದೊಡ್ಡವರಬೇಕು. ಇದರೊಳಗ ಆ ಮಿಥ್ಯಾದೊಳಗನ ಯಾವುದು ಪರಮಾರ್ಥ ದೃಷ್ಟಿಯೊಳಗೆ ಸತ್ಯವೋ ಅದ್ರ ಕಡೆ ನಮ್ಮ ಗಮನ ಇಲ್ಲ, ನಮ್ಮನ್ನು ದುಡಿದಿದ್ದು ಕರ್ಕೊಂಡು ಹೋಗಿ ಆ ಮಿಥ್ಯಾ ಪ್ರಪಂಚದ ಸತ್ಯತ್ವದೊಳಗನ ನಮ್ಮನ್ನ ನೋಡು ಪ್ರಯತ್ನ ಪೂರ್ವಕವಾಗಿ ಮಾಡಿಸುತ್ತ ನಮ್ಮನ್ನು ದುಡಿದಿಲ್ಲ. ಅದಕ್ಕೆ ಪರಮಾರ್ಥ ಯಥಾರ್ಥ ಹೆಂಗೈತಿ ಅಂತ ತಿಳ್ಕೊಂಡು ಅದ್ರ ಕಡೆ ಗಮನ ಹಿಡಿದು ಬಿಟ್ಟು ಬರೀ ಖ್ಯಾತಿ ಲಾಭ ಪೂಜಾ ಸ್ವಾಮಿಗಳು ಪಾದ ಪೂಜೆಗೆ ಬರೋದಾದ್ರೆ 25,000 ರೂಪಾಯಿ ಇದ್ರು ಅವಾಗ 86 ಜಗದ್ಗುರುಗಳಿಗೆ ಬಂದ್ರ ಪಾದ ಪೂಜೆ ನಮ್ಮ ಮನ್ಯಾಗ ಪಾದ ಪೂಜೆ ಬರ್ಬೇಕ್ರಿ ಅಪ್ಪ ಅಂದ್ರೆ 25,000 ರೂಪಾಯಿ ಕೊಟ್ರ ಬರೋದು. ಇಲ್ಲಪ್ಪಪ್ಪ ಹಂಗ ಪಾದ ಪೂಜೆ ತಕ್ಷಣ ನೀವೆಲ್ಲ ಬಡವಿದ್ದೀನಿ ಹಿಂಗ್ ಬರ್ಬೇಕು ಅಂತ ನೋಡಪ್ಪ ನಾವು ಬಂದು ನೀವು ಕುರ್ಚಿ ಹಾಕಿದ್ರಿ ಮೇಲೆ ಬಂದು ನಾವು ಕೂತು ಇದನ್ನ ಮಾಡಿದ್ರೆ 1,100 ರೂಪಾಯಿ ಕೊಡುತ್ತೆ. ಮತ್ತೇನು ಸ್ವೀಕಾರ ಮಾಡಂಗಿಲ್ಲ, ಸ್ವೀಕಾರ ಮಾಡಿದ್ರೆ ಮತ್ತೆ 2,500 ಕೊಡ್ಬೇಕು. ಅಕಸ್ಮಾತ್ ಒಂದು ಕಪ್ ಹಾಲು ಅಥವಾ ಒಂದು ಹಣ್ಣಿನ ಪೀಸು ಇದರಿಂದ ಏನು ಪ್ರಯೋಜನ ಐತೆ? ನಾವು ಅದನ್ನ ಒಂದು ನೋಡ ಆ ರೀತಿ ಬಂದ್ರೆ ಅವ್ರು ಯಾರು ಹೆಂಗ್ ಇರ್ತಾರ ಹಂಗ ಇದ್ದುಕೊಂಡು ಹೋಗುದು ಉತ್ತಮನೋ. ನಮ್ಮುವ ಕೆಲವೊಂದು ನಿಯಮಾದಿಗಳದವ, ನಾವು ಸನ್ಯಾಸಿಗಳು ನಮ್ಮ ಎಲ್ಲ ಹೀಗದವ. ಅದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ಯಾಕಂದ್ರೆ ಒಂದು ಪ್ರಸಂಗ ನಾನು ಕಂಡಿರೋದು ಹೇಳ್ತೇನೆ, ಅದಕ್ಕೆ ಆಯಮ್ಮ ಮನೆಯೊಳಗೆ ಯಾರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಾರ. ಮದಿಸಿ ಒಂದಾದ ಆಯಮ್ಮನಿಗೆ ಅತ್ಯಂತ ಭಕ್ತಿ. ಏನೋ ಅಕಸ್ಮಾತ್ ಊರಿಗೆ ಜಗದ್ಗುರುಗಳು ಬಂದಿದ್ದು, ಒಂದು ತಿಂಗಳ ಪರ್ಯಂತರ ಉಪನ್ಯಾಸ ಇತ್ತು ಅವ್ರದ್ದು.
ಅವಾಗ 1,000 ರೂಪಾಯಿ ಕೊಟ್ಟು ಅವ್ರ ಮನೆಯಾಗ ಬಂದು ಬರೀ ಅವ್ರು ಹಾಕಿದ ಕುರ್ಚಿ ಮೇಲೆ ಸುಖಾಸನ ಮೇಲೆ ಕೂತಿ ಅಂದ್ರೆ 1,000 ರೂಪಾಯಿ ಸುದ್ದಿಲ್ಲ ಮುಗಿಸಿ ಅವ್ರಂತೆ 100 ಇವ್ರಂತೆ 100 ಇಸ್ಕೊಂಡು ಬಂದ್ರೆ ಹೌದು ಸುಖ ಏನದ? ಬರೀ ಭಾವನೆ ಅಲ್ವಾ? ಅವ್ರಿಗಿಲ್ಲ. ಆ ಜಗತ್ ಗುರುಗಳು ಬಿಟ್ರು ಹೋದ್ರು. ಆ ಮುದುಕಿ ಅವ್ರು ಹೋದ್ಮೇಲೆ ಹೋದ್ರು. ಆ ಮುದುಕಿನೂ ಹೊಂದು ಬಿಟ್ರಿ ಇಲ್ಲ ಅಂತಲ್ಲ. ಎಷ್ಟು ಶ್ರದ್ಧಾ ಭಕ್ತಿ ಇರ್ತದ ನೋಡವ್ರೆ. ಹೌದು, ಅದರಿಂದ ಪ್ರಯೋಜನ ಏನು? ಇಷ್ಟೆಲ್ಲ ನೋಡೋದಕ್ಕೆ ನಾವು ನಮ್ಮ ತನನ ಯಾವ ರೂಪದಲ್ಲಿ ಅದನ್ನು ಬೆಳೆಸ್ಕೊಂಡು ಬರಕತ್ತೇವ. ನಮ್ಮನ್ನೆಲ್ಲ ಬೈದಿತ್ತು ಅವನಿಗೆ, ನಮ್ಮನ್ನೆಲ್ಲ ಬೈದಿತ್ತು. ನಾವು ಹೇಳಿ ಅಂದ್ರೆ ಅಲ್ಲಿ ವಯಸ್ಸು ಸಾಣದ ನಮ್ದು. ಅವಾಗ ಒಳಗೇನೋ ಒಂದು ಊತ ರುದ್ರಾಕ್ಷಿ ಕಟ್ಟಿರ್ತಿದ್ರು. ಇಲ್ಲ ಅಂತಲ್ಲ, ಅವಾಗ ರುದ್ರಾಕ್ಷಿ ಇರಲಿಲ್ಲ ಅಂದ್ರೆ ಹುಡುಗರು ಇದನ್ನ ಮಾಡ್ತಿದ್ದಿಲ್ಲ, ಅವಾಗ ಕಟ್ಟಿರ್ತಿದ್ರು. ಇದ್ರು ನಾವು ಮತ್ತವಾಗ ನಮ್ಮ ಸ್ಥಿತಿಗತಿನ ಹಾಗಿರ್ತಿತ್ತಲ್ಲ, ಹುಡುಗರು ಹೇಗಿರೋ ಆ ಮುದುಕಿ ಮಿಚ್ಚಿ ನೂಲನ್ನು ರೆಡಿ ಮಾಡ್ತಿದ್ಲು, ರಾತ್ರಿ ನೂಲ್ತಿದ್ಲ ಅಮ್ಮ. ಕಾಯಕ ಯೋಗಿ ಐತಿ. ಆದ್ರೆ ಜಗದ್ಗುರುಗಳು ಅಂದ್ರೆ ಅಷ್ಟೊಂದು ಪ್ರೀತಿ ಅಮ್ಮನಿಗೆ. ಹೇಳಿ ತಾತ್ಪರ್ಯ ಏನಂದ್ರೆ ನಮ್ಮ ವೈಭವ ವೈಭೀಕರಣ ಈ ಮಿಥ್ಯಾ ಪ್ರಪಂಚದೊಳಗನ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು. ಯಥಾರ್ಥವಾಗಿ ಪರಮಾರ್ಥ ದೃಷ್ಟಿ ಒಳಗೆ ಏನೈತಿ ಇಲ್ಲ ಅಂತ ಒಬ್ರು ವಿಚಾರ ಮಾಡ್ತಿಲ್ಲ. ಅದನ್ನ ಮತ್ತೆ ಸನಾತನ ಧರ್ಮದಾಗ ಐತನ ಹಂಗ ಏನೂ ಇಲ್ಲ. ಲಕ್ಷ್ಮೀನಾದೇವಿಗೆ ಗೌರವ ಆಧಾರ ಶಿಷ್ಯ ಕೊಡಬೇಕು, ಆಕೆ ಅಪಾರ್ಥ ಮಾಡ್ಕೊತ ಬರ್ಬೇಕು. ಇದು ಖರೇನ? ಅದು ಎಲ್ಲವೂ ಮಿಥ್ಯ. ಪರಮಾರ್ಥ ದೃಷ್ಟಿಯೊಳಗೆ ಪ್ರಪಂಚದೊಳಗಿನ ಇದು ಆಗು ಹೋಗುಗಳೆಲ್ಲವೂ ಮಿಥ್ಯಾನ, ಯಾವುದೊಂದು ಸತ್ಯ ಅಲ್ಲ. ಅದಕ್ಕಿಲ್ಲೇ ಯಥಾರ್ಥವಾಗಿ ಕರ್ತೃತ್ವ ಭೋಕ್ತೃತ್ವತ್ವಾದಿ ಜನ್ಮಾಂತರ ಲೋಕಾಂತರಗಳು ಇವೆಲ್ಲವೂ ಇರುವುದೆಂದೇ ಪ್ರತ್ಯಕ್ಷಾದಿ ಪ್ರಮಾಣಗಳ ಫಲದಿಂದ ನಾವುಗಳೆಲ್ಲರೂ ಗಟ್ಟಿಯಾಗಿ ನಂಬುತ್ತಿದ್ದರೂ ಇವುಗಳೊಂದು ವಿಚಾರದ ಹೊಡೆತಕ್ಕೆ ನಿಲ್ಲುವಂತಿಲ್ಲ. ನೋಡ್ರಿ, ವಿಚಾರಕರಿಗೆ ಹೇಗಿರ್ತದೆ, ವಿಚಾರ ಶೂನ್ಯರಿಗೆ ಹೇಗಿರ್ತದ. ಅದಕ್ಕ ನಮ್ದ ಶ್ರದ್ಧೆ ಅಂತ ಕಾಲ್ಬಿಟ್ರು. ಇರ್ಲಿ, ಧರ್ಮನ ಬೇರೆ ಬ್ರಹ್ಮ ಜಿಜ್ಞಾಸನ ಬೇರೆ ಅಂತ ಹೇಳ್ಕೊತ ಬಂದರು. ಇಲ್ಲಿ ಎಚ್ಚರದ ಅವಿದ್ಯಾ ಕಲ್ಪಿತವಾದ ವ್ಯವಹಾರದ ದೃಷ್ಟಿಯಿಂದ ಮಾತ್ರವೇ ಇವುಗಳಿಗೆ ಬೆಲೆ ಬರುವರೆ ಅಂತಲೂ, ಅದು ಏನೋ ಎಚ್ಚರದ ಅವಿದ್ಯಾ ಕಲ್ಪಿತವಾದ ವ್ಯವಹಾರದ ದೃಷ್ಟಿಯಿಂದ ಮಾತ್ರವೇ ಇವುಗಳಿಗೆ ಬೆಲೆ ಬರುವರೆ ಅಂತಲೂ, ಅವಸ್ಥಾತ್ರಯ ದೃಷ್ಟಿಯಿಂದ ವಿಚಾರ ಮಾಡಿದ ಮೇಲೆ ಇವು ಯಾವುವು ನಿಲ್ಲುವ ಆಗಿಲ್ಲವೆಂತಲೂ ನಾವು ಈ ಗ್ರಂಥದಲ್ಲಿ ಕೊಟ್ಟಿರುವ ಯುಕ್ತಿಗಳಿಂದ ಸಿದ್ಧವಾಗುತ್ತದೆ. ಪರಮಾರ್ಥ ದೃಷ್ಟಿ ಪರಮಾತ್ಮನ ಸ್ವರೂಪ ಯಾವ ರೂಪದೊಳಗೈತಿ ಅಂತ ತಿಳಿದಂತಹ ಜ್ಞಾನಿಗೆ ಎತ್ತರದ ಖ್ಯಾತಿ ಲಾಭ ಪೂಜೆ ಏನಾದ್ರು ಬೆಲೆ ಕೊಟ್ಟಿದ್ದಂದ್ರೆ ಅವ್ರಿಗೆ ಅದಾಗುವುದಿಲ್ಲ. ಆದರೆ ಪರಮಾರ್ಥ ದೃಷ್ಟಿಯಿಂದ ಇವು ಯಾವುವೂ ಇಲ್ಲವೆಂದ ಮಾತ್ರದಿಂದ ವ್ಯವಹಾರದಲ್ಲಿ ಇವುಗಳು ಯಾವುವು ತೋರದೆ ಹೋಗುವುದಿಲ್ಲ. ಪರಮಾರ್ಥ ದೃಷ್ಟಿಯಿಂದ ನೀನಿಷ್ಟ ತಿಳ್ಕೊಂಡಿರು, ಇವು ಯಾವ ಇಲ್ಲ ಅಂತಾನೆ ತಿಳ್ಕೊಂಡಿರು. ಆದರೆ ವ್ಯವಹಾರದೊಳಗಿವು
ತೋರ್ದ ಹೋಗೋದಿಲ್ಲ. ಮತ್ತು ವ್ಯವಹಾರ ಪರಮಾರ್ಥ ಅಲ್ಲ, ಪರಮಾರ್ಥ ವ್ಯವಹಾರ ಅಲ್ಲ. ಅದ್ರಾಗ ಹೆಂಗ್ ತೋರಿಸ್ತೇವೆ? ವ್ಯವಹಾರದೊಳಗೆ ಬಿಡಿಸ್ಕೊಳಕ್ ಬರೋದೇ ಇಲ್ಲ ನಮಗೆ. ಎಲ್ಲ ಹೊಲ ಮನಿ ಹೊಯ್ ನೈ ಹೆಂಡ್ರು ಮಕ್ಕಳು ದನ ಕರ ವೃತ್ತಿ ಅದು ಇದು ಎಲ್ಲ ಇರುವ ಇವು ವ್ಯವಹಾರ. ವ್ಯವಹಾರದಲ್ಲಿ ಕೂಡ ವಿಚಾರ ಮಾಡಿದರೆ ಇವು ತರ್ಕಕ್ಕೆ ನಿಲ್ಲುವ ಹಾಗಿಲ್ಲವೆಂದು ಕಂಡು ಬರುವುದು. ವ್ಯವಹಾರದೊಳಗನು ಇದನ್ನು ವಿಚಾರ ಮಾಡೋರಿಗೆ ಮಾತ್ರ ಇವು ನಿಲ್ಲುವುದಿಲ್ಲ. ಆದರೆ ತರ್ಕವು ಅವುಗಳನ್ನು ಇಲ್ಲವೆಂದು ಎಷ್ಟೇ ಹೊಡೆದು ಹಾಕಿದರು ನಮ್ಮ ವಿಶ್ವಾಸವೇನು ಅವುಗಳಲ್ಲಿ ಹಾರಿ ಹೋಗುವಂತಿರುವುದಿಲ್ಲ. ನೀವೇ ಮಾಡಿ ನೀವು ಚಲೋ ಒಳಗೆ ತಲೆ ಇಟ್ಟು ಒಣಕಿ ತಗೊಂಡಿಗೆ ಜೀರು ಬೀಳುವುದಿಲ್ಲ. ನಮ್ಮ ವಿಶ್ವಾಸ ಅಷ್ಟು ವಿಶ್ವಾಸ, ಸನಾತನ ಧರ್ಮದಿಂದ ವಿಶ್ವಾಸ ಬೆಳ್ಕೊಂಡು ಬಂದುಬಿಡ. ವಿವೇಕ ಇಲ್ಲದೆ ಇದ್ದಾಗ ಇದರಿಂದನೇ ಇರೋದು. ಇರುವುದಿಲ್ಲ ಮನೆಯದು ವಿಶ್ವಾಸ, ನಂಬಿಕೆ, ಶ್ರದ್ಧಾ, ಭಕ್ತಿ. ಇವೆಲ್ಲ ಪರಮಾರ್ಥ ದೃಷ್ಟಿಯೊಳಗೆ ಇರುವುದಿಲ್ಲ ಅಂತಲ್ಲ, ನಮ್ಮ ಅನುಭವದೊಳಗೂ ಇರುವುದಿಲ್ಲ. ನಮಗೆ ಗಾಢವಾದ ನಿದ್ರೆ ಇಟ್ಟಾಗಿ ಯಾವ ಪ್ರಪಂಚದ ಸೋಂಕಿಲ್ಲ, ಹೆಂಡ್ರು ಮಕ್ಕಳು ಹೊಲ ಗಟ್ಟಿ ಯಾವ ಹಿಡ್ಕೊಂಡಲ್ಲ ಮಾಡ್ಕೊಂಡೇನಿ ಇದೀನ. ಇನ್ನು ಸ್ವರೂಪದೊಳಗೆ ಯಾವ ಇಲ್ಲ ಅಂತ ನಿಶ್ಚಿತ ಇದೆ. ಆದ್ರೂ ಬಿಡುದಿಲ್ಲ ನಮಗೆ. ನಮ್ಮನ್ನು ಬಿಡುವಲ್ತು ಈ ಪ್ರಪಂಚ ಅಂತ ಹೇಳ್ತಾರೆ. ಮತ್ತೆ ನಾವೆಲ್ಲ ಪ್ರಯತ್ನ ಪೂರ್ವಕವಾಗಿ ಬರಬೇಕು ಅಂತ ಮಾಡೇವಿ, ಆದ್ರೆ ಇದು ಬಿಡುವಲ್ಲ ನಮ್ಮ. ಇವ್ರು ಹಿಡ್ಕೊಂಡದ ಆರು ಹಿಡ್ಕೊಂಡದ ಪ್ರಪಂಚನ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಬರೀ ಆ ಉಪಾಧಿ ನಿಮಿತ್ತಗಳಿಂದ ಕಾಣಕ್ಕೆ ತೋರುತ್ತೆ. ಅದನ್ನ ಇವರು ಟೆಕ್ಕಿ ಹೊಡ್ಕೊಂಡು ಹಿಡ್ಕೊಂಡು ನಮ್ಮನ್ನು ಬಿಡುವಲ್ತು ಅಂತ ಇವ್ರು ಹೇಳ್ತಾರೆ. ತರ್ಕವು ಅವುಗಳನ್ನು ಇಲ್ಲವೆಂದು ಎಷ್ಟೇ ಹೊಡೆದು ಹಾಕಿದರೂ ನಮ್ಮ ವಿಶ್ವಾಸವೇನು ಅವುಗಳಲ್ಲಿ ಹಾರಿ ಹೋಗುವಂತಿರುವುದಿಲ್ಲ. ಆದ್ದರಿಂದಲೇ ನಾವು ಇದಕ್ಕೆ ವ್ಯವಹಾರಿಕ ಸತ್ಯತ್ವವಿದೆ ಎಂದು ಹೇಳಿರೋದು. ವ್ಯವಹಾರದೊಳಗೆ ಈ ಪ್ರಪಂಚ ಇದ್ದೇ ಇರ್ತತಿ ಅಂತ ನಾವು ಒಪ್ಪಿಕೊಂಡು ಹೇಳೇವಿ. ವ್ಯವಹಾರದೊಳಗೆ ಪ್ರಪಂಚ ಇರ್ತೈತಿ ಅಂತ ಯಾರು ಬೇಡ ಅಂತಾರ, ಅದನ್ನ ಮಾಡ್ಕೊತೀರಿ. ಇದನ್ನು ಯಾರಿಗೂ ವಿಧಿಪಡಿಸಿಲ್ಲ. ಇದನ್ನ ಪರಮಾರ್ಥಕ್ಕೆ ಬಂದ್ಬಿಡು ಇದೆಲ್ಲ ಸುಮ್ಮನೆ ತೋರ್ತತಿ ಅಂತ ಯಾರಿಗೇನು ಒತ್ತಾಯ ಮಾಡಿಲ್ಲ. ನಿಮ್ಗೆ ಅದರ ರುಚಿ ಇದ್ರೆ ಅದನ್ನ ಮಾಡ್ರಿ, ಯಾರು ಬೇಡ, ಅದ್ ನಿಮ್ಮ ಕರ್ಮ. ಯಾರಾದ್ರೂ ಕಟ್ಟುಪಾಡು ಮಾಡ್ಯಾರನ? ಕಟ್ಟುಪಾಡು ಮಾಡೋದು ಬೇರೆ, ಹೀಗೆ ಇರ್ಬೇಕು ಹಾಗೆ ಇರ್ಬೇಕು. ಅದೆಲ್ಲ ಧರ್ಮ ಗ್ರಂಥದೊಳಗೆ ಅಳವಡಿಸಿರುವಂತ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ವ್ಯವಹಾರದೊಳಗೆ ಇವೆಲ್ಲ ಇದ್ಕೊಂಡಿರ್ತಾವ ಅಂತ ನೀವು ಏನು ಮಾಡಿದ್ರು ಬಿಡುದಿಲ್ಲ. ಇದು ವಿಶ್ವಾಸ, ನಂಬಿಕೆ, ವ್ಯವಹಾರದೊಳಗೆ ಇವೆಲ್ಲ ಇರುವ ಜ್ಞಾನದವರು ಇದನ್ನ ಹೆಂಗ್ ಕಳ್ಕೊತಾರ ಅಂತ ಹೇಳ್ತಾರ ನೋಡ್ರಿ. ಮುಂದಿನ ವಿಷಯ ಯಾಕ ನಾವು ಇವೆಲ್ಲ ಮೊದಲು ಒಪ್ಪಿಸಿದ್ರು ನಮ್ಮನ್ನು. ವ್ಯವಹಾರದೊಳಗೆ ಇದೆಲ್ಲ ಇರುದಪ್ಪ, ಅದು ಬಿಟ್ಟು ಹೋಗುದಿಲ್ಲ. ಆದ್ರೆ ಜ್ಞಾನದವರು ಇದನ್ನ ಹ್ಯಾಗ ಪರಿಹಾರ ಮಾಡ್ಕೊತಾರ ಅಂತ ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ಆದರೆ ಪರಮಾರ್ಥ ದೃಷ್ಟಿಯಿಂದ ಇವು ನಾಶವಾಗುವುದಿಲ್ಲ, ಬಾಧಿತವಾಗುತ್ತವೆ. ಪರಮಾರ್ಥ ದೃಷ್ಟಿಯಿಂದ ಇವುಗಳನ್ನು ಅವಲೋಕನ ಮಾಡಿದ್ರೆ ಇವೇನು ಇಲ್ಲದಂಗ ಆಗೋದಿಲ್ಲ, ನಾಶ ಆಗೋದಿಲ್ಲ. ಇವು ಇರ್ತಾವ, ವ್ಯವಹಾರಕ್ಕೆ ಮಾತ್ರ ಬೇಕಲ್ಲ ನಾವು. ನಾಳೆಗೆ ಮಾತ್ರ ನಮಗೆ ಬೇಕು ಅಂತ ಭಾವನೆ ಇರ್ತದಲ್ಲ, ಅದಕ್ಕೆ ಇದು ನಾಶವಾಗುವುದಿಲ್ಲ, ಬಾಧಿತವಾಗುತ್ತದೆ. ಹಗ್ಗದ ಹಾವಿನಂತೆ ಯಾವುದಾದರೊಂದು ವಸ್ತು ಭ್ರಾಂತಿಯಿಂದ ತೋರಿಕೊಂಡಾಗ ಅದರ ಹತ್ತಿರಕ್ಕೆ ಹೋಗಿ ಚೆನ್ನಾಗಿ ಪರೀಕ್ಷಿಸಿ
ಹಾಕಿದ ಮೇಲೆ ಅದು ತೋರಿಕೊಳ್ಳದೆಯೇ ಹೋಗಬಹುದು. ನೀರಿನಲ್ಲಿ ಕಾಣುವ ಪ್ರತಿಬಿಂಬ, ಆಕಾಶದ ನೀಲಿಯ ಬಣ್ಣ ಮುಂತಾದವುಗಳಂತೆ ಜ್ಞಾನವಾದ ಮೇಲೂ ಅದು ತೋರುತ್ತಲೂ ಇರಬಹುದು. ಜ್ಞಾನ ಆದ ಗಳಿಕೆ ಈ ಪ್ರಪಂಚ ಎಲ್ಲ ಬರಿಸಿ ಹೋಗೋದು ಹೋಗ್ಬಿಡ್ತೈತೆ ಅಷ್ಟಗರ ಅಂತ ತಿಳ್ಕೋವಾಗ ಇದು ಬಿಡುದಿಲ್ಲ ನಿಮ್ಮನ್ನ. ಗೃಹಸ್ಥರು, ವೈರಾಗಿಗಳು, ಬೈರಾಗಿ ಅವ್ರ ಸ್ಥಿತಿಗತಿನೇ ಬೇರೆ ಇರ್ತಲ್ಲ. ಅದ ನಮಗ ಜೀವನ ಮಾಡಕ ಬಂದಿಲ್ಲ, ಏನ್ ಮಾಡಕ್ಕಾಗಲ್ಲ, ಅಪ್ಪಿಕೊಂಡು ಬಿಟ್ಟಿದ್ದೀರ. ಮಿಥ್ಯಾ ಪ್ರಪಂಚ ಇದನ್ನ ಅಪ್ಪಿಕೊಂಡು ಬಿಟ್ಟಿವಿ. ಏನು ಮಾಡಿದ್ರು ಬಿಡುಗಡೆ ಆಗುದಿಲ್ಲ. ಅದ್ರಾಗ ಇದ್ದ, ಅದ್ರಾಗ ನರಳಿ, ಅದ್ರಾಗ ಹೋಗೋದು ಒಂದಿನ. ಎಲ್ಲೇ ಒಬ್ಬ ಧೀರ. ಮೊದ್ಲೆ ಧರ್ಮಶಾಲೆ ಅಂತ ಕಟ್ಟಿದ್ವಿ, ಈಗೆಲ್ಲರೂ ಹೋಗ್ಯಾರ ಬಿಟ್ರಿ. ಅಲೆಮಾರಿಗಳು ಬಹಳ ಕಡಿಮೆ. ನಾವು ಚಿಕ್ಕವರಿರುವಾಗ ಧರ್ಮಶಾಲೆಗಳಲ್ಲಿ ಬಂದು ಮಂದಿ ಇಳ್ಕೊಳ್ತಿತ್ತು. ಏನು ಅವರು ಯಾವ ಉದ್ದೇಶ ಏನಿಲ್ಲ ಅಂದ್ರೆ ಈ ಊರಾಗ 4 ದಿನ ತಿಳ್ಕೊಂಡು ತಿಂದು ಏನಾದ್ರು ರೈತರಿಗೆ ಹಗ್ಗ ಹೋಗಿ ನಂಗೆ ಮಾಡಿ ಕೊಟ್ಟು ಮತ್ತೆ ಮುಂದಿನ ಊರಿಗೆ ಹೋಗ್ತಿದ್ರು. ಅವ್ರಿಗೆ ಆ ಧರ್ಮಶಾಲೆಯೊಳಗೆ 4 ದಿನ ಆಶ್ರಯ ಕೊಟ್ಟತಿ ಅಂತದ್ರ ಮೇಲೆ ಅವ್ರಿಗೆ ಮೋಹನ ಇಲ್ಲ. ಏನು ಮತ್ತೊಬ್ರು ಯಾರ ಬಂದು ಅಲ್ಲೇ ಉಳ್ಕೊಂಡ್ರೆ ಅವ್ರಿಗೆ ಜನ ಹೊರಗೆ ಹಾಕ್ತಿದ್ರು, ಹೊರಗೆ ಒಲಿ ಹೂಡ್ತಿದ್ರು. ಆ ಜಗನ ನಂದು ಅಂತೇಳಿ ಏನು ಅಭಿಮಾನ ಇರ್ತಿರ್ಲಿಲ್ಲ. ಮತ್ತೆ ಇರ್ತಿದ್ರು ನೋಡ್ರಿ, ಕೆಲವರು ಅಂತ ಬರ್ತಿದ್ರು. ಈಗೆಲ್ಲ ಕಡಿಮೆ ಹೋಗ್ಯದ. ಎಲ್ಲ ಸರ್ಕಾರ ಬಹಳ ಸೌಲಭ್ಯಗಳನ್ನ ಕೊಟ್ಟು ಈಗೆಲ್ಲ ಹೋಗ್ಯದ ನೋಡಿ. ಅವಾಗ ಮೊದಲು ಕರಡಿ ಹಚ್ಚವ್ರ ಅಂತ ಬರ್ತಿದ್ರು, ಕರ್ಕರ ಮುಂಡ್ರು ಅಂತ ಬರ್ತಿದ್ರು, ಕರ್ಕರ ಮಾಂಡ್ರು, ಭಾರಿ ಮಾಂಡ್ರು. ಎಂತೆಂತ ಜನ ಇತ್ತು ಮೊದ್ಲು. ಅದರಿಂದ ಆ ವೃತ್ತಿಯಿಂದ ಉಪಯೋಗ ನೋಡಿ ಅವ್ರು ಇಳ್ಕೊಂಡು ಜಗತ್ತು ಏನಾದ್ರು ಅವ್ರು ಏನಾದ್ರು ಬೇಲಿ ಹಚ್ಚಿಕೊಂಡು ಏನಿಲ್ಲ, ಒಂದು ಕೌಡಿ ಹೋಗಿ ತಾವು ವಸ್ತುಗಳಿಗೆ ಒಂದು ಕೌಡಿ ಹೋಗಿ ಹೋಗ್ಬಿಡವ. ಅದೇನು ಕಾಯಕ್ಕೆ ಯಾರು ಇರ್ತಿರ್ಲಿಲ್ಲ, ಏನಿಲ್ಲ, ಎಂತಿಲ್ಲ. ಆ ವಸ್ತುಗಳು ಹೋದ್ರು ಅಷ್ಟ, ಅವ್ರಿಗೆ ಇದ್ರು ಅಷ್ಟ. ನೀವು ಚಲೋದೊಂದು ಕಲ್ಲು ಅಕಸ್ಮಾತ್ ಅಂಗಳದಾಗ ಏನೋ ಯಾರೋ ಏರ್ಕೊಂಡು ಹೋಗು ಮುಂದೆ ಉಸುಕ್ಕ ಪಟ್ಟಕ್ಕೆ ಏರ್ಕೊಂಡು ಹೋಗೋ ಒಂದು ದೊಡ್ಡದೊಂದು ಕಲ್ಲು ಮಿರಿ ಮಿಂಚುವಂತದ್ದೊಂದು ಕಲ್ಲು ಅಕಸ್ಮಾತ್ ಬಾಗಲ್ದಾಗ ಬಿತ್ತು ಅಂದ್ರೆ ಇದು ಭಾಳ ಚಲೋ ಆಕತಿ. ಬರೀ ಕಡಿಕೆ ಒಳ್ಳೆಯ ಬರ್ತೈತಿ, ಗಟ್ಟಿ ಐತಿ, ಚಲೋ ಐತಿ, ಎಷ್ಟು ನುಣ್ಣು ಅಂತೈತಿ ನೋಡ. ಸಂಚಿ ಮಾಡಿದ್ರೆ ಲಿಂಗಾಪ್ ಇದ್ದಂಗೆ ಐತಿ ಅಂತ ತಗೊಂಡೋಗಿ ಒಳಗೆ ಇಟ್ಕೊತ. ಇಷ್ಟು ಲೋಭ ಐತಿ ನಮಗ. ಈ ಮಿಥ್ಯಾ ಪ್ರಪಂಚದೊಳಗನ ಇಷ್ಟು ಲೋಭ ಐತಿ. ಮತ್ತ ಅದನ್ನ ಸತ್ಯ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡುವಾಗ ಪರಮಾತ್ಮ ಯಾವಾಗ ಬೆಟ್ಟಿರ್ತಾರೆ. ಸುಮ್ಮನೆ ಹಂಗ 1 ಗಂಟೆ ಕಾಲಹರಣ ಹಾಕಿ ಹೋಗ್ಬಿಡು. ಆದ್ರೆ ಇಲ್ಲಿ ಬಹಳ ಮಾರ್ಮಿಕವಾಗಿ ಅವರಲ್ಲಿ ಹೇಳ್ಕೊಂಡು ಬಂದಾರ. ನೀರಿನಲ್ಲಿ ಕಾಣುವ ಪ್ರತಿಬಿಂಬ, ಆಕಾಶದ ನೀಲಿಯ ಬಣ್ಣ ಮುಂತಾದವುಗಳಂತೆ ಜ್ಞಾನವಾದ ಮೇಲೂ ಅದು ತೋರುತ್ತಲೂ ಇರಬಹುದು. ಭ್ರಾಂತಿಯ ಪದಾರ್ಥವು ತೋರದೆ ಹೋಗುವುದೇನು ನಮಗೆ ಮುಖ್ಯವಲ್ಲ. ಇಲ್ಲಿ ತಿಳ್ಕೊಳ್ಳ್ರಿ, ಯಾರು ಹೇಳ್ತಾರೆ ಜಗತ್ತು ತೋರಿದ್ರೆ ನಿಮಗೇನಾಗುತ್ತೆ? ಈ ಪ್ರಪಂಚ ತೋರಿದ್ರೆ ನಿನಗೆ ಹಾನಿನೂ ಇಲ್ಲ, ಲಾಭನೇ ಇಲ್ಲ. ಅದು ಭ್ರಾಂತಿದರಾಗಲಿ, ಭ್ರಾಂತಿ ಪದಾರ್ಥರಾಗಲಿ, ಸತ್ಯ ಪದಾರ್ಥರಾಗಲಿ, ಮಿಥ್ಯಾ ಪದಾರ್ಥರಾಗಲಿ, ನಮಗ್ ಬಂದಿರೋ ಪ್ರಯೋಜನ ಗೊತ್ತಿಲ್ಲ. ಅದು ನಮಗೆ ಮುಖ್ಯ ಅಲ್ಲ. ಅದು ಸತ್ಯವಲ್ಲವೆಂದರೆ ನಿಜವಾಗಿ ಪ್ರಪಂಚವೆಂಬುದು ಭ್ರಾಂತಿಯ ರೂಪದಿಂದ ಕೂಡ ಇರುವುದೂ ಇಲ್ಲ. ಸತ್ಯ ಅಲ್ಲ ಅಂತಂದ್ರಿ ಅಂದ್ರೆ ನಿಜವಾಗಿ ಪ್ರಪಂಚವೆಂಬುದು ಭ್ರಾಂತಿಯ ರೂಪದಿಂದ ಕೂಡ ಇರುವುದೂ ಇಲ್ಲ. ಜ್ಞಾನದಿಂದ ಬಾಧಿತವಾಗುವುದು ಇಲ್ಲವೆಂದು, ಜ್ಞಾನ ಅಜ್ಞಾನಗಳ ವ್ಯವಹಾರವೂ ಕೂಡ ಭ್ರಾಂತಿ ಎಂದು ನಿಶ್ಚಿತವಾಗುವುದೇ ಮುಖ್ಯವಾದದ್ದು.
ಗೌಣ ವೃತ್ತಿ ಯಾವುದು? ಎಷ್ಟು ವರ್ಷ ಹೇಳಿದ್ರೆ ಈ ಪ್ರಪಂಚ ಇಲ್ಲದಂಗಕತ್ರಿ? ಎಷ್ಟು ವರ್ಷ ಹೇಳಿದ್ರೆ ಈ ಪ್ರಪಂಚ ಇಲ್ಲದಂಗಕತ್ತಿ? ಹಿಂದೆ ಎಲ್ಲರೂ ಹೇಳ್ಕೊಂಡ ಬಂದಾರ, ಆದ್ರೆ ಪ್ರಪಂಚ ಇಲ್ಲಂಗ ಆಗೈತೇನ? ಆದ್ರೆ ಅದನ್ನ ವಿವೇಕದಿಂದ ಒಳಗೂಡಿ ಪರಮಾರ್ಥ ದೃಷ್ಟಿಯೊಳಗೆ ಇದು ಯಾವುದು ಇಲ್ಲ ಅಂತ ನಿಶ್ಚಿತ ಮಾಡ್ಕೊಂಡು ನಾವು ಇರುವುದಿಲ್ಲ. ಅವರಿಗೆ ತೋರಿದ್ರು ಇದು ಭ್ರಾಂತಿ ಪದಾರ್ಥ ಅಂತ ತೋರಿ ಇದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಇದ್ರವ್ರು ವಿರಕ್ತನಾಗ್ತಾನ. ಅದು ಮುಖ್ಯ ನೋಡಾಯಿ. ಇದ್ರ ತೋರಿಕೆ ಇದ್ರ ಇರುವಿಕೆಯು ಪ್ರಾಮುಖ್ಯ ಅಲ್ಲ. ಭ್ರಾಂತಿ ಪದಾರ್ಥಗಳು ತೋರ್ಬೋದು. ಆಕಾಶಕ್ಕೆ ನೀಲಿ ಬಣ್ಣ ಐತಿ ಅಂತ ತೋರು ಬಿಟ್ಟೇನ? ಜ್ಞಾನಿ ಹೇಳುತ್ತಿರುವ ಆಕಾಶಕ್ಕೆ ಯಾವ ಬಣ್ಣನೂ ಇಲ್ಲ. ಇವರನ್ನು ತಿಳ್ಕೊಂಡಿದ್ರು ಅದು ತೋರಿಸ್ತೋತಲ್ಲ. ಅಂದ ಮೇಲೆ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡು ಅದನ್ನ ಹತ್ತಿಕೊಂಡು ಯಾವ ಸತ್ಯವೋ ಯಾವ ನಿತ್ಯವೋ ನಮ್ಮ ಇರುವಿಕೆ ಯಾವ ರೂಪದೊಳಗೆ ಪರಿಣಾಮ ಹೊಂತೈತಿ ಅಂತ ನೋಡ್ಕೊಳ್ಳಿ. ಅದಕ್ಕೆ ನಿಶ್ಚಿತವಾಗುವುದೇ ಮುಖ್ಯವಾದದ್ದು. ಅಂದ್ರೆ ಏನು? ಜ್ಞಾನದಿಂದ ಬಾಧಿತವಾಗುವುದು ಇಲ್ಲವೆಂದು, ಜ್ಞಾನ ಅಜ್ಞಾನಗಳ ವ್ಯವಹಾರವು ಕೂಡ ಭ್ರಾಂತಿಯೇ ಎಂದು ನಿಶ್ಚಿತವಾಗುವುದೇ ಮುಖ್ಯವಾದದ್ದು. ಜ್ಞಾನ ಅಜ್ಞಾನ ಅಂತ ಅದೆಲ್ಲ ಭ್ರಾಂತಿನ. ಒಂದು ತಿಳಿಯುವುದೈತಿ, ಒಂದು ತಿಳಿಸಿಕೊಳ್ಳುವುದೈತಿ. ತಿಳಿಯುವುದಕ್ಕೆ ಜ್ಞಾನ ಅಂತ ಕರ್ತಾರೆ, ತಿಳಿಸಿಕೊಳ್ಳುವುದಕ್ಕೆ ಅಜ್ಞಾನ ಅಂತ. ವಸ್ತುಗಳು ವಿಷಯಾದಿಗಳು ಅಂತ ಕರ್ತಾರೆ. ಅದನ್ನ ಇನ್ನೊಂದೇ ರೂಪ ಕಂಡಿದೆ ಅಂದ್ರೆ ಅದಕ್ಕೆ ಅಜ್ಞಾನ. ಅಜ್ಞರ ಅಜ್ಞಾನದಿಂದ ನಾವು ತೊರಿತಾರೆ. ಅಜ್ಞಾನ ಹಗ್ಗ ಅಂತ ತಿಳಿದಾಗ ನಾವು ಕಲ್ಪನೆ ಮಾಡ್ಕೋಣ. ಅದಕ್ಕೆ ಯಥಾರ್ಥವಾಗಿ ಇವೆರಡೂ ಭ್ರಾಂತಿ ಎಂದು ನಿಶ್ಚಿತವಾಗುವುದೇ ಮುಖ್ಯವಾದದ್ದು. ಅದೇ ಜ್ಞಾನದ ಪದವು. ಕೊಡಲಿಯು ಮರವನ್ನು ಕಡಿದು ಹಾಕುವಂತೆ ಜ್ಞಾನವು ಅವಿದ್ಯೆಯನ್ನು ಕಡಿದು ಹಾಕುವುದಿಲ್ಲ. ನೋಡ್ರಿ, ಉದಾಹರಣೆ ನೋಡ್ರಿ. ಕೊಡಲಿ ಒಂದು ಮರವನ್ನ ಕಡಿದು ಹಾಕ್ಬೇಕಲ್ಲ, ಹಾಗೆ ಜ್ಞಾನ ಈ ಅವಿದ್ಯೆಯನ್ನ ಕಡಿದು ಹಾಕುವುದಿಲ್ಲ. ವಸ್ತು ಸ್ವರೂಪವನ್ನು ತಿಳಿಸಿ ಅದನ್ನು ಬಾಧಿಸಿ ಬಿಡುತ್ತದೆ. ಅದ್ರ ಕೆಲಸ ಏನ್ ನೋಡ, ಜ್ಞಾನದ ಕೆಲಸ ಏನ್ ಹೇಳ್ತೈತಿ? ವಸ್ತು ಸ್ವರೂಪವನ್ನು ತಿಳಿಸಿ ಅದನ್ನು ಬಾಧಿಸಿ ಬಿಡುತ್ತದೆ. ಅದು ಹಾವಲ್ವ ಹಂಕ ಅಂತ ನೋಡ, ಹಾವು ಅಲ್ಲಿ ಭಾಗ ಸಾರ್ಥಕ ಬಾಧಿಸಿಕೊಂಡು ಹೋಗ್ಬಿಡ್ತಾವ. ಭ್ರಾಂತಿಯ ಪ್ರಪಂಚವು ಸಂಸಾರವು ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಮತ್ ನಮ್ಗೆ ಪ್ರಪಂಚದೊಳಗೆ ಜನರು, ಮಕ್ಕಳು, ಹೊಯ್ಯಿ, ನನ್ಯು, ಮೂರು, ಕೇರಿಯ ವಿಮಾನ ಎಷ್ಟು ತುಂಬಿ ತುಳ್ಕತ್ ನಮಗ್ ಮಠ. ಎಷ್ಟು ತುಂಬಿ ತುಳ್ಕತ್ತಲ್ಲ ನಮಗ ಅಭಿಮಾನ. ಇದು ಯಾವ್ದಾದ್ರು ಐತೆ ಕರೆ ಅಂದ್ರೆ ನಿಜ ಸ್ಥಿತಿ ಹಂಗೈತೆ ನೋಡು. ಈಗಲೂ ನೋಡು ಅವ್ರು ಏನ್ ಹೇಳ್ತಾರ, ಭ್ರಾಂತಿಯ ಪ್ರಪಂಚವು ಸಂಸಾರವು ಹಿಂದೆಯೂ ಇರಲಿಲ್ಲ, ಈಗಲೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನಿಶ್ಚಿತ ಯಾವ್ದೈತ್ರಿ ನೋಡ್ರಿ. ನೋಡಿದ್ರಾಗ ಮಕ್ಕಳನ್ನ ಬಿಟ್ಟು ಹೆಣ್ತರ ಸತ್ತು ಹೋಗ್ತಾರ, ಗಂಡರ ಸತ್ತು ಹೋಗ್ತಾರ. ನೋಡಿದ್ರೆ ಇನ್ನು ಚಿಕ್ಕ ಮಕ್ಕಳು ಇರ್ತಾವ. ಏನ್ ನಮ್ಮ ಸ್ವಾಧೀನದೊಳಗದಾವ ಇವು? ಅದಕ್ಕೆ ಎಲ್ಲ ಭ್ರಾಂತಿಯ ಪ್ರಪಂಚವು ಸಂಸಾರವು ಹಿಂದೆಯೂ ಇರಲಿಲ್ಲ, ಈಗಲೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂಬ ತಿಳುವಳಿಕೆ ಅವಿದ್ಯೆಯ
ಮಾನವೀಯ ಬಾಳೆಯು ಬ್ರಹ್ಮಸೂತ್ರ ವಾಕ್ಯೊಳಗೆ ಬಹಳ ಮಾನ್ಯವಾಗಿರುತ್ತೆ. ಇದು ಹೇಳ್ಕೊಂಡ ಆದ್ದರಿಂದ ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡುತ್ತಾ ಸರ್ವರಿಗೂ ಉಪಕಾರಿಯಾಗಿರುತ್ತಾನೆಂದು ಹೇಳುವುದು ವ್ಯಾವಹಾರಿಕ ದೃಷ್ಟಿಯಿಂದ ನಿಜವೇ ಆಗಿರುತ್ತದೆ. ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡುತ್ತಾ ಅವನು ವ್ಯವಹಾರ ಮಾಡ್ತಾನೆ ಇರ್ತಾನ. ಅವನಿಗೆ ಯಾವ ಲಾಭ ಆದ್ರೂ ಸಂತೋಷ ಪಡೋದಿಲ್ಲ, ಹಾನಿ ಆದ್ರೆ ದುಃಖ ಪಡೋದಿಲ್ಲ. ಎರಡು ಸಮಾನವಾಗಿರ್ತಾನ ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡುತ್ತಾ ಸರ್ವರಿಗೂ ಉಪಕಾರಿಯಾಗಿರುತ್ತಾನೆಂದು ಹೇಳುವುದು ವ್ಯಾವಹಾರಿಕ ದೃಷ್ಟಿಯಿಂದ ನಿಜವೇ ಆಗಿರುತ್ತದೆ. ವ್ಯಾವಹಾರಿಕ ದೃಷ್ಟಿಯೊಳಗ ಅವ ಉಪಕಾರಿ ಅಂತ ಕರ್ಕೊಂಡದ್ದು ನಿಜಾನೇ. ಆದ್ರೆ ಪರಮಾರ್ಥ ದೃಷ್ಟಿಯಿಂದ ಬಂಧ ಮುಕ್ತಗಳೇ ಇಲ್ಲವೆಂಬುದು ನಿಜವಾಗಿರುತ್ತದೆ. ಜೀವನ್ಮುಕ್ತ ಅದು ಇದು ಎಲ್ಲ ಬರೀ ವ್ಯವಹಾರ ದೃಷ್ಟಿ. ಇವುಗಳಿಗೆ ಪರಸ್ಪರ ವಿರೋಧವೇನೂ ಇಲ್ಲ. ಇದರಂತೆ ಪ್ರಪಂಚವು ಸತ್ಯವಾಗಿದೆ, ಪ್ರಪಂಚವು ಮಿಥ್ಯೆಯಾಗಿದೆ, ಪ್ರಪಂಚವು ಇಲ್ಲವೇ ಇಲ್ಲ, ಅದು ಬ್ರಹ್ಮವೇ ಮುಂತಾದ ಅಭಿಪ್ರಾಯಗಳಿಗೂ ದೃಷ್ಟಿಭೇದದಿಂದ ವಿರೋಧ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇಲ್ಲಿ ಪ್ರಪಂಚದ ಸತ್ಯತ್ವ ಮಿಥ್ಯತ್ವ ಅನುಭವ ಇಲ್ಲ. ಏನಾದ್ರೂ ನಾವು ಗ್ರಂಥಾವಲೋಕನ ಮಾಡೋದಾಗಲಿ, ನಾವು ಶಾಸ್ತ್ರಕಾರ ಓದಾಗಲಿ, ಅನುಭವ ಇಲ್ಲದ ನೋಡ್ರಿ ಹೇಳ್ತವ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತಾನೆ ಹೇಳ್ಕೊತ ಬಂದೈತೆಲ್ಲ ಶ್ರುತಿ. ಅದು ಮಿಥ್ಯ ಅಂತ ಗೊತ್ತಿದ್ರು ಜ್ಞಾನ ಒಳ್ಳೆ ಆಗ್ತದೆ. ಈ ಪ್ರಪಂಚ ಎಲ್ಲ ಸುಳ್ಳು ಅಂತ ಒಂದು ನಿರ್ಣಯ ಆಗೈತಲ್ಲ, ಮತ್ತೆ ಅದರ ಬಗ್ಗೆ ಅಪೇಕ್ಷೆ ಪಡಬೇಕು ನಾವು. ನಮ್ಮ ಮನಸ್ಸು ಎಷ್ಟು ಗಟ್ಟಿದೆ ನೋಡಿ. ನಾವು ಎಂಥ ಪುರುಷರು ಅಂತ ತಿಳ್ಕೊಳ್ರಿ. ಇಂದ್ರಿಯಗಳ ಧಾರಾಗತಿ ಏನದ ನಮ್ಮಲ್ಲಿ ಶ್ರುತಿ ಪ್ರಮಾಣಕ್ಕೆ ಅನುಸರಿಸಿಕೊಂಡು ಇದೆಲ್ಲ ಪ್ರಪಂಚ ಸುಳ್ಳು ಅಂತ ಹೇಳ್ತದೆ, ಮಿಥ್ಯ ಅಂತ ಹೇಳ್ತದೆ. ಅದು ನಮ್ಮಲ್ಲಿ ದೃಢಪಟ್ಟೇನೆ, ನಿಶ್ಚಿತಗೇನೆ. ಒಂದಾಗಿ ಕೇಳುವಾಗ ಮಾತ್ರ ವೈರಾಗ್ಯ ಬಂದಿರುತ್ತೆ ಮತ್ತು ಹೊರಂಗನ ಅದರ ಅಂಟರ್ಮನ್ ಮಾಡ್ಕೊಳಪ್ಪ. ಈ ಕೇಳುವಾಗ ಎಷ್ಟು ಆಕಾರಗಳಾಗ್ತಾವ, ಈ ಮಿಥ್ಯಾ ಪ್ರಪಂಚದ ಆಕಾರಗಳು ಕೇಳುವಾಗನೂ ಆಗ್ತಾವ. ನಾವು ಈ ರೂಪದೊಳಗೆ ಶ್ರವಣ ಮಾಡುವುದಾಗಲಿ, ಈ ಪ್ರಪಂಚದ ಸತ್ಯತ್ವ ಅಥವಾ ಮಿಥ್ಯತ್ವದ ಬಗ್ಗೆ ತಿಳಿಯುವುದಾಗಲಿ ಅದಾಗಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಡ್ರು ಇದು ಬಿಡುವುದಿಲ್ಲ. ಮುಖ್ಯಾರ್ಥ ಯಾವುದು ಅಂತ ನಾವು ನೋಡ್ಕೊಳ್ಳೋದೇ ಇಲ್ಲ. ಮತ್ತು ಅದರಾಡಿ ಅದರ ಹೆಸರು ಅದನ್ನ ಮೈಗೆ ಲೇಪನ ಮಾಡ್ಕೊಳ್ಳೋದು, ಮತ್ತೊಂದೇನಿಲ್ಲ. ನಾವು ತಿಳಿದಂತ ಜ್ಞಾನಿಗೆ ಗೊತ್ತಿರ್ತದ ನಾವು ಯಾವುದ್ರೊಳಗೂ ಆಸಕ್ತನಾಗೋದೇ ಇಲ್ಲ. ಯಾವುದ್ರ ಬಗ್ಗೆ ಆಸಕ್ತಿ ಇರ್ತದೆ ಅವನಿಗೆ? ತಿಳಿದಂತ ಜ್ಞಾನಿ ಅಂದ್ರೆ ಪ್ರಯೋಜನ ಆಗೋದಿಲ್ಲ, ಸುಮ್ಮನೆ ಇರ್ತಾನ. ಬಹಳ ಅಂದ್ರೆ ಇವ್ರು ಮಾಡೋದು ನೋಡಿ ನಗುತ್ತಾನ. ಏನು ಓದ್ತಿರಪ್ಪ ಇವರು. ಅದಕ್ಕೆ ಜೀವನ ಅಂದ್ರೆ ಯಾರು ಬಂದಿರ್ತೈತೆ ಅದು ನೋಡ್ಕೊಂಡು ಹೋಗಕ್ ಕಲಿಯೋದು. ನನಗೆ ಹಿಂಗಾಗಬೇಕು, ನನಗೆ ಇಂಥದ್ದ ಆಸನ ಹಾಕಬೇಕಲ್ಲಿ, ಎಷ್ಟು ಮೌಢ್ಯತೆ ಐತೆ ನಮ್ಮಲ್ಲಿ. ಇರ್ಲಿ. ಇನ್ನ ಇದೇ ಉಪದೇಶ ಯಾವ ರೂಪದೊಳಗೆ ಬೋಧ ಮಾಡ್ತಾರಂತಂದ್ರೆ ಉಪನಿಷತ್ತುಗಳ ಪರಮೋಪದೇಶ.
ಅಲ್ಲಿ ಸಮತ್ವ ಇರ್ತದೆ. ಆ ವಿಚಾರವನ್ನು ನಾನು ಯಾಕಂದ್ರೆ ಇಲ್ಲಿ ಮಿಥ್ಯಾ ಪ್ರಪಂಚದ ಬಗ್ಗೆ ಎಷ್ಟು ಹೇಳಿಕೊಂಡ್ರು ನಮಗೆ ಅವಿದ್ಯಾ ದೃಷ್ಟಿ ಹೋಗೋದಿಲ್ಲ. ಯಾಕಂದ್ರೆ ನಮಗ್ ಬಹಳ ವಿಶ್ವಾಸ ಬೆಳೆದ್ಬಿಟ್ಟಿರ್ತದ. ಎಲ್ಲೇ ಒಬ್ಬ ಧೀರ ಅಲ್ರಿ ನಿಮ್ಮ ಅನುಭವದಾಗ ಇದ್ದೀವಿ ಎಲ್ಲ. ಯಾವ ಪುಸ್ತಕನು ಬೇಡ, ಏನು ಬೇಡ, ಇದು ಯಾವ್ದೋ ನನ್ನ ಸ್ವರೂಪ ಅಲ್ಲ. ಈ ಪ್ರಪಂಚದಿಂದ ಇದ್ರು ನಾನು ಇರ್ತೇನೆ. ಈ ಪ್ರಪಂಚಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ಇವು ಇಲ್ಲದೆ ಇದ್ರು ಇರ್ತೇನೆ. ನಾವು ಗಾಳಿ ನಿದ್ರಿ ಒಳಗೆ ಯಾವ ಪ್ರಪಂಚ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ, ಕಟ್ಟಿಲ್ಲ, ಏನಾದ್ರೂ ಇಲ್ಲದ ಕಾರಣ ಇದು ಯಾರ ಅನುಭವಕ್ಕೆ ಬಂದಿಲ್ಲ. ನಿದ್ರಿ ಯಾರು ಮಾಡಿಲ್ಲ. ಈ ಪ್ರಪಂಚ ಹಿಡ್ಕೊಂಡ ನಿದ್ರಿ ಮಾಡಿರ ಅಥವಾ ಈ ಶರೀರ ಹಿಡ್ಕೊಂಡು ನಿದ್ರಿ ಮಾಡಿರ? ಈ ಅವಸ್ಥಾತ್ರಯಗಳನ್ನು ಬಿಡಿಸೋಣದ್ರಿಂದ, ವಿಚಾರ ಮಾಡೋದ್ರಿಂದ ನೋಡಿ ನಾವು ಎಷ್ಟೋ ಜನ ಅಲ್ರಿ ನಾವು ಈ ಪ್ರಪಂಚದೊಳಗೆ ಹುಟ್ಟೇವಿ ಅಂತ ಎಷ್ಟು ಮಂದಿಗೆ ಭ್ರಾಂತಿ ಆಗಿಲ್ಲ. ಇದನ್ನ ನಿರ್ಣಯ ಮಾಡ್ಕೊಳ್ರಿ ಸಮಾಧಾನದಿಂದ ಕೂತ್ಕೊಂಡು. ಅಲ್ರಿ ಮತ್ ಪ್ರಪಂಚದಾಗ ಹುಟ್ಟಬೇಕಲ್ಲ, ಮತ್ತೆ ಹುಟ್ಟಬೇಕು ನಾವು ಅಂತ ನಿರ್ಣಯ ಅವತ್ತು. ಪ್ರಪಂಚ ನಿನ್ನೊಳಗೆ ಹುಟ್ಟಿತು ಅಂತ ವೇದಾಂತಿಗಳು ಹೇಳ್ತಾರ. ಅದು ಇವ್ರಿಗೂ ಹಂಗೆ ಐತಿ. ಅದ ಅನುಭವ ಬಂದದ ನಮಗೆ. ಅದು ಬರಕ್ ಸಾಧ್ಯನೇ ಇಲ್ಲ. ನನ್ನೊಳಗೆ ಪ್ರಪಂಚ ತೋರ್ದೈತೋ ಇದಕ್ಕೆ ಅಸ್ತಿತ್ವಿಲ್ಲ ಅಂತ ಅನುಭವಿಗಳು ಪುನಃ ಪುನಃ ಹೇಳ್ಕೊತಾರ ಬಂದಾರ. ಮತ್ತು ನಾವು ಪ್ರಪಂಚದೊಳಗನ ಹೋಗ್ತೇವಿ, ಇಂಥವ್ರ ಮಕ್ಕಳು ಹಾಗ ಈಗ ಅಂತನ ಕಲ್ಪನಾ. ಅದು ಹುಟ್ಟುದಲ್ಲ ಅಂತೂ ಹೇಳ್ಯಾರ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಜನನಿಲ್ಲ, ಮರಣಿಲ್ಲ. ಅದು ಯಾವ ವಿಕಾರದಿಂದನೂ ಕೂಡಿಲ್ಲ. ಶರೀರ ಹುಟ್ಟಿದ್ದನ್ನು ನೋಡಿ ಅಥವಾ ಮತ್ತೊಬ್ರು ಹುಟ್ಟಿದ್ರು ನೋಡಿ ನಾವು ಹಿಂಗ ಹುಟ್ಟಿರ್ಬಹುದು ಅಂತ ತಿಳ್ಕೊಂಡಿವಿ. ಕಲ್ಪನಾ, ಬರೀ ಕಲ್ಪನಾ ಲೋಕ. ಪರಮಾತ್ಮವಿನ ಇರುವಿಕೆ ನಾವು ನೋಡ್ಕೊಳಕ ಬಂದಿಲ್ಲ. ಆತ್ಮನ ಇರುವಿಕೆ ಅಂತ ಗೊತ್ತಾಗ್ತತಿ. ಇಲ್ಲಿ ನಮ್ಮ ಹತ್ರ ಇರುವಂತ ಪರಮಾತ್ಮವಿನ ಇರುವಿಕೆಯನ್ನ ನೋಡಕ್ಕಾಗಿಲ್ಲ ನಮಗೆ. ನಾವು ಸಾಧಕರ ಮತ್ತ ಪರಮಾತ್ಮವಿನ ಇರುವಿಕೆಯನ್ನ ನಮಗ್ ನೋಡಕ್ ಬಂದಿಲ್ಲ. ಇನ್ನು ಸಾಕ್ಷಿ ಅಥವಾ ಆತ್ಮಸ್ವರೂಪದ ಇರುವಿಕೆಯನ್ನ ಏನ್ ನೋಡ್ಲಿಕ್ಕಾಗತ್ತೆ? ನಾನು ಈ ಪ್ರಪಂಚದೊಳಗೆ ಹುಟ್ಟೇನಿ ಅಂತಂದ್ರೆ ನಮಗೆ ಪರಮಾತ್ಮವಿನ ಇರುವಿಕೆಯನ್ನ ನೋಡಿಕೊಳ್ಳಕ್ ಬಂದಂಗ. ನಾನು ಈ ಪ್ರಪಂಚದೊಳಗೆ ಹುಟ್ಟೇನಿ ಅಂತ ಅತ್ಯಂತ ವಿಶ್ವಾಸದಿಂದ ನಂಬಿವಲ್ಲ ನಾವು. ಭಾರಿ ವಿಶ್ವಾಸ ಅದ ನಮಗೆ. ಆ ನಾನತ್ವದೊಳಗೆ ಇದನ್ನ ಕಲ್ಪಿಸಿಕೊಂಡಿವಿ. ಈ ಪ್ರಪಂಚನ ಅಂತ ಗೊತ್ತೇ ಇಲ್ಲ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ತಿಳ್ಕೊಂಡ. ಮತ್ತ ನಾನ ಸ್ವರೂಪನ ನಮಗೆ ತಿಳಿದಿಲ್ಲ ಅಂದ್ರೆ ನಾಲ್ಕನೇ ಆದಗಳಿನ 15 ವರ್ಷ ಬಿಟ್ಟು ಒಮ್ಮೆ MA ಪರೀಕ್ಷೆ ಕಟ್ಟಿದ್ರ ಏನಾದ್ರು ಆ ಯೋಗ್ಯತೆ ಬರುತ್ತಾನೆ. 4ನೇ ವರೆಗೆ ಕಲಿತಿರ್ತಾನ, ಬಿಟ್ಟು ಬಿಡ್ತಾನ. ಕಾರ್ಯನ ಏನೋ ದನನೋ ಅದನ್ನ ಇದನ್ನ ಮೇಸ್ಕೊಂತಾವು ಜೀವನ ಸಾಕ್ತಿರ್ತಾನ. ಮೊನ್ನೆ ನೋಡಿ ನಾವು MA ಪರೀಕ್ಷೆ ಕಟ್ಟಬೇಕು ಅಂತ ಕಟ್ಟಿದ್ರ ಯೋಗ್ಯತೆ ಇರುತ್ತಾವ ಕಟ್ಟಕ್ಕೆ. ಹಂಗಲ್ಲ, ನಾನನ್ನಿಟ್ಟುಕೊಂಡು ಈ ಮಿಥ್ಯಾ ಪ್ರಪಂಚದೊಳಗೆ ಕಾರ್ಯಾತ್ಮ ಹೊಂದಿರುವಂತ ಈ ಪರಮಾತ್ಮವಿನ ರೂಪರೇಷೆಗಳೇನು ಅಂತ ನಿಶ್ಚಯ ಮಾಡ್ಕೊಳ್ಳದವ ಆತ್ಮಸ್ವರೂಪದ ಬಗ್ಗೆ ವಿವೇಕ ಮಾಡಕತ್ತೀವಿ ನಾವೀಗ. ಸಾಧ್ಯನ ಈ ಪರಮಾತ್ಮವೇ ಎಲ್ಲರಿಗೂ ನಾನು ಪ್ರಪಂಚದೊಳಗೆ ಹೋಗ್ತೀನಿ ಅಂತನ ಕಲ್ಪನಾ ಅದವ, ಅಥವಾ ಈ ಪ್ರಪಂಚ ನನ್ನೊಳಗೆ ತೋರ್ಸತಿ ಅಂತ
ಯಾರಿಗೆ ಈ ಪ್ರಪಂಚ ಬರೀ ಮಿಥ್ಯಾರೂಪ ನನ್ನಲ್ಲಿ ತೋರ್ತತಿ, ನಾನಿದ್ರೆ ಈ ಪ್ರಪಂಚ ಇರ್ತೈತಿ, ನಾನೇ ಇರ್ಲಿಲ್ಲ ಅಂದ್ರೆ ಈ ಪ್ರಪಂಚ ಎಲ್ಲಿದ್ರಿ ಅಂತ ಯಾವ ನಿಶ್ಚಿತ ಇರ್ತದ ಆ ಮುಂದೆ ಒಂದು ಹೆಜ್ಜೆ ಇಡ್ತಾನ, ಒಂದು ಸ್ಟೆಪ್ ಬರ್ತಾನ. ಯಾವ ಕಡೆ? ಆತ್ಮ ಸ್ವರೂಪದ ಅವಲೋಕನದ ಕಡೆ ಒಂದು ಸ್ಟೆಪ್ ಬರ್ತಾನ. ಇಲ್ಲ ಬದುಕಾಗೋದಿಲ್ಲ. ಎಲ್ಲ ನಾನತ್ವದೊಳಗನ ನಿಂತುಕೊಂಡು ನೀವು ಹುಟ್ಟವ ಸಾಯವ ಈ ಪ್ರಪಂಚದ ಕೂಡ ಇರಾಮ ಹಾಗೆ ಇರಿ. ಒಬ್ಬೊಬ್ಬ ನೋಡಿ ನಮ್ಮಲ್ಲಿ ಆಗಲ್ಲ. ನಾವೆಷ್ಟು ಈ ಪ್ರಪಂಚದೊಳಗೆ ಎಷ್ಟು ತಾದಾತ್ಮತೆ ಆಗೇವಿ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳದ. ಮಹಾತ್ಮರ ಯಾರು ಅಂದ್ರೆ ಅವ್ರದೊಂದು ಹಲ್ಲು ಬಿದ್ದೈತಿ ಅಂದ್ರೆ ಆ ಹಲ್ಲು ತಂದು ಪೂಜೆ ಮಾಡ್ಕೊತ ಹೋಗೋ ರಗಡ್ ಮಾಡ್ಯಾರ. ಇದು ವೇದಾಂತನ. ಅವ್ರು ಹಾಕಿರೋ ಚಪ್ಪಲ್ ತಕ್ಷಣಾತ್ ಅವನ ಸಲ ತಂದು ಪೂಜೆ ಮಾಡ್ಕೊಂಡು ಇದು ವೇದಾಂತನ. ಅದ್ರ ದೊಡ್ಡ ಜಾತಿ ಆಗ್ತಾವ. ಈ ರೂಪದಾಗ ನಾವು ಪರಮಾತ್ಮನ ಎಷ್ಟು ಪ್ರೀತಿ ಮಾಡ್ತೇವೆ. ನಾವು ಬರೀ ನಾಮರೂಪಾದಿಗಳ ಮೋಹನ ಐತಿ ವಿನಃ ನಮಗೆ ಇನ್ನೂ ತನಕ ಪರಮಾರ್ಥದ ಗಂಧನ ಗೊತ್ತಿಲ್ಲ. ನಮಗೆ ಗೊತ್ತೇ ಇಲ್ಲ. ಸಿದ್ಧಾರೂಢರು ಒಂದು ಕಲ್ಲಿನ ಮೇಲೆ ಕುತ್ಕೊಂಡು ಹಿರಣ್ಯ ಮಹಾರಾಜರು ಬೋಧ ಮಾಡೋದನ್ನ ಹೊರಗದು, ಒಳಗಲ್ಲ, ಅವ್ರಿಗೆ ಪ್ರವೇಶ ಇಲ್ಲ. ಒಳಗ ಶೂದ್ರ, ಅವ್ರ ಜಾತಿ ಇದು ಬಹಳ ಇತ್ತಲ್ಲ. ಅವ್ರು ಮಠಸ್ಥರವರು, ಹಿರಣ್ಯ ಮಹಾರಾಜರು, ಜಂಗಮರು, ಕಲ್ಮಠದ ಅಧಿಪತಿಗಳು ಅವನು ಹೊರಗೆ ಕೊಂಡಿರ್ತಿದ್ರು. ಇವ ಒಂದು ಕಲ್ಲಿನ ಮೇಲೆ ಕುತ್ಕೊಂಡೇ ಶಾಸ್ತ್ರ ಕೇಳಬೇಕು, ಹೊರಗೆ ಹೋಗೋದಿಲ್ಲ. ಅವ್ರು ಕಾಣ್ತಿದ್ರು. ಆ ಕಲ್ಲಿನ ಮೇಲೆ ಕೂತ್ರು ಅವ್ರು ಹೇಳುವವರು ಕೂತು ವ್ಯಾಸಪೀಠ ಇವ್ರಿಗೆ ಕಾಣ್ತಿತ್ತು. ಅಲ್ಲಿ ಹುಡುಗರು, ಅನೇಕ ಹುಡುಗರು ಇವು ಅದು ಸೌಮ್ಯ ರೂಪದೊಳಗ. ಈಗ ನೋಡಿ ಶಿವಯೋಗ ಮಂದಿರ ಅಂತದೆ ಕೆಲವೊಂದು ಅಲ್ಲೇ ಇಲ್ಲೇ ನೋಡಿ, ಜಂಗಮರಿಗಷ್ಟ ಸೀಮಿತ. ಬೇರೆ ಅನ್ಯಂತ್ರ ಹುಡುಗರು ಯಾವಾಗಲೂ ಹೋದ್ರೆ ಅವ್ರು ತೋಳ್ದಿಲ್ಲ. ಅವ್ರು ಬ್ರಾಹ್ಮಣರು ವೇದಾಂತ ಎಲ್ಲವನ್ನ ತಿಳಿಸ್ತಾರ. ಆದ್ರೆ ವೇದ ಓದಕ್ಕೆ ಮಾತ್ರ ತಮ್ಮ ಹುಡುಗರಿಗಷ್ಟೇ ಹೇಳ್ತಾನೆ, ಓದ ಇಲ್ಲ ಅಂತಲ್ಲ. ಈಗಾಗಬಾರದು ಅಂತ ಅನೇಕ ವೇದಗಳನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲರಿಗೂ ಸಿಗುವಂತ ವ್ಯವಸ್ಥೆ ಮಾಡಿದ್ರೆ ಈಗ ವೇದಗಳು ಎಲ್ಲರಿಗೂ ಲಭ್ಯ. ಆ ಸಿದ್ಧಾರೂಢರು ಕುಂತು ಕಲ್ಲಿಗೆ 1 ಕೋಟಿ 2 ಕೋಟಿ ಬೆಲೆ ಕಟ್ಟಿದ್ರು ಕೊಡೋದನ್ನ ಕೇಳಿ. ಅದೇನ್ ಕೊಡುದು ಅಂತ ಇವ್ರಿಗೆ ಇದ್ರ ಮೇಲೆ ಅಭಿಮಾನ, ಅವ್ರಿಗೆ ಅದರ ಮೇಲೆ ಅಭಿಮಾನ ನೋಡಿ. ಯಾರ ನಾವು ಬರೀ ಈ ರೂಪದ ಅಂತ ಗಟ್ಟಿಗೊಳಿಸಲಿಕ್ಕತ್ತೇವಿ. ಇರೋದು ಒಂದು ರೀತಿ, ಇನ್ನೊಂದು ರೀತಿ ಬೇರೆನ. ನಾವು ಅದನ್ನು ಗಟ್ಟಿಗೊಳಿಸೋದೇ ಬೇರೆ. ಶರಣಬಸಪ್ಪನ ಪುರಾಣ ಹಾಕಿದಾಗ ಕುಂಚಿ 60 ಮನೆಗಿಲ್ಲ, ಆವು ಇವು ಎಲ್ಲ ನಿಲವ ಮಾಡಿ ರೊಕ್ಕ ಮಾಡ್ತಾರ ನೋಡು. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಅವನ್ನೆಲ್ಲ ತಗೋತಾರ. ಅದು ತಗೊಂಡವ್ರ ಎಲ್ಲರೂ ಉದ್ಧಾರ ಆಗ್ಯಾರೇನ? ನೇಗಿಲ ಹೊಳ್ಳಿ ಒಯ್ಯಕ್ಕಾಗದಂಗ ಅಲ್ಲೇ ಉಳ್ಕೊಂಡವ ಹೊಡೆದಾಗನ. ಹವಾನ್ಯಾಗ ತಗೊಂಡ್ರಲ್ಲೂ ಹೊರಗೆ ಇದಕ್ಕಿಂತ ಚೀಪ್ನ್ಯಾಗ ಸಿಗ್ತಿತ್ತು. ಅದಕ್ಕೆ ಯಾಕೆ ಅಂತ ತಂದೆ ತಾಯಿ ನೀ ಮನ್ಯಾಗ ಇರಬೇಡ ಹೋಗಂತೇಳಿ ಹುಡುಗನ ಜಬರ್ಸಿದ್ರ ಆ ಹುಡುಗ ನೋಡು ಆ ನೇಗಿಲ ಒಯ್ಯಕ್ಕಾಗ್ಲಿಲ್ಲ ಅವನಿಗೆ. ಅದಲ್ಲೇ ಹೋಗಿ ಕೃಷ್ಣವ್ರ ಹತ್ರ ಇಂಥ ಪರಿಸ್ಥಿತಿ ಅದಾವ. ಅವ್ರು ಬಡವರು,
ಫಲಾನೇ ಇಲ್ಲ ಅವಾಗ. ದುಡ್ಕೊಂಡ್ ತಿನ್ನೋರು ತಂದೆ ತಾಯಿ ಹೇಳ್ಯಾರ, ತಂದೆ ತಾಯಿನೂ ಹೊರಗೆ ದುಡಿತಾರೆ, ಮತ್ತೊಬ್ಬರು ಕೆಲಸಕ್ಕೆ ನಮ್ಗೆ ಹೊಲ ಇಲ್ಲ ಏನಿಲ್ಲ ನೀಗಳ ಸವಾಲ ತಗೊಳ್ಳೋ ಕೆಲಸ ಏನಿತ್ತು ನಮಗ್. ನೇಕಿ ಮಾಡ್ತಾರ ನೋಡಿ. ಯಾರೇನೋ ಅವರು ಒಂದೊಂದೇ ಇದು ವೇದಾಂತಿ. ಅದಕ್ಕೆ ಏನು ಇಂಡಿಯನ್ ಸಂಪ್ರದಾಯಗಳನ್ನು ಮಾಡ್ಕೊಂಡಿದ್ದೀವಿ ಏನು ಅರ್ಥ. ಅದಕ್ಕೆ ಇಂಥವೆಲ್ಲವನ್ನ ಈ ಉಪನಿಷತ್ತುಗಳ ಉಪದೇಶಗಳಲ್ಲಿ ಪ್ರಾಮಾಣಿಕವಾಗಿ ಅದನ್ನು ನಿರ್ವಹಿಸಿಕೊಂಡು ಹೇಳ್ಕೊತ ಬರ್ತಾರೆ. ನಾವಿಂತ ಆ ವಿಚಾರವನ್ನು ವಿನಿಮಯ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ಪುಷ್ಪಾದಿಗಳ ಚದುರುವಿಕೆಯನ್ನು ತರಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿರಾಯ. ಹರಿ ಓಂ ತತ್ಸತ್.